ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಸ್ವಾತಿ ನಕ್ಷತ್ರ, ಶಿವಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ಯಾವ ದಿನ, ಯಾವ ತಿಥಿ, ಯಾವ ನಕ್ಷತ್ರಗಳು ಏನು ಕಾರ್ಯ ಮಾಡಿಕೊಂಡ್ರೆ ಒಳ್ಳೆಯದು. ಕೆಲವರು ಗುರುಗಳೇ, ನಮ್ಮದು ಕ್ರಯ ವಿಕ್ರಯ ವ್ಯವಹಾರ ಇದೆ, ವ್ಯಾಪಾರ ಇದೆ, ಸೂಪರ್, ತುಂಬ ನಮ್ಮ ದಿನನಿತ್ಯದ ನಿತ್ಯಾನುಷ್ಠಾನ ಕರ್ಮಗಳಲ್ಲಿ ವ್ಯಾಪಾರ, ಧಾನ್ಯ ಖರೀದಿ, ಧಾನ್ಯ ನೆಡೋದು, ಮನೆ ಕಟ್ಟೋದು, ಈ ಥರದ್ದಿರುತ್ತೆ. ಪ್ರತಿಯೊಂದಕ್ಕೂ ನೀವು ಓಡ್ಲಿಕ್ಕೆ ಆಗೋದಿಲ್ಲ. ಇವುಗಳೆಲ್ಲ ನಿತ್ಯ ನಿಮಗೆ ಅಂತ ಒಂದು ಎಷ್ಟೋ ಕೆಲಸಗಳಿರ್ತವೆ ಮಕ್ಕಳೇ. ವೈದಿಕವಾಗಿ ನೀವು ಫಾಲೋ ಮಾಡಿ ನೋಡಿ. ನೀವೇ ಹೇಳ್ತೀರಿ, ಇದನ್ನು ನಾವು ಫಾಲೋ ಮಾಡ್ತಿದ್ದೇವೆ ತಲೆಮಾರುಗಳಿಂದಲೂ. ವೈದಿಕವಾಗಿ ಈ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಒಂದು ರೀತಿ ಕಣ್ಣುಗಳು. ನೀವು ಯಾವುದನ್ನು ನೋಡಿ ಯಾವ ರೀತಿ ಯೋಚಿಸಿ ಇದು ಸರಿಯಾ ತಪ್ಪಾ, ಕಣ್ಣುಗಳು, ಅದು ಬೆಳಕಿನ ಕಣ್ಣುಗಳು. ನೀವು ಚೆನ್ನಾಗಿರ್ಲಿಕ್ಕೆ ಹೇಳ್ಕೊಡ್ತಿರೋದು. ನನಗೆ ಇದರಿಂದ ಏನಾಗಬೇಕು, ಅಯ್ಯೋ ನೀವು ಹೇಗೋ ಮಾಡ್ಕೊಳ್ಳಿ, ನಿಮ್ಮಿಂದ ನೀವು ಬಂದರೆ ಸಾಕು, ಏನೋ ಒಂದು ಸಮಸ್ಯೆ ಹೇಳ್ಕೊಂಡು ನಾನು ದುಡ್ಡು ತೊಗೊಂಡ್ರೆ ಸಾಕು ಅನ್ನತಕ್ಕಂಥದ್ದು ಖಂಡಿತ ಇಲ್ಲ. ನೀವು ಬರಕೂಡದು. ನೀವು ನಿಮ್ಮ ಮನೆಯಲ್ಲೇ ಇದ್ದು ಇಷ್ಟು ಒಂದು ಸಣ್ಣ ಪುಟ್ಟ ಈ ಒಂದು, ನೀವೇನು ರಾಜಪಟ್ಟ ಕೇಳ್ತಿಲ್ಲ, ದೊರೆ ಪಟ್ಟ ಕೇಳ್ತಿಲ್ಲ, ಗುರುಪಟ್ಟ ಕೇಳ್ತಿಲ್ಲ, ದೊಡ್ಡ ಶ್ರೀಮಂತಿಕೆ ಪಟ್ಟ ಕೇಳ್ತಿಲ್ಲ. ಸಾಮಾನ್ಯ ಮಕ್ಕಳು ನೀವು. ತೀರಾ ಕೆಳಗಡೆ ಬಡವನಿಗೆ ಇದರ ಬಗ್ಗೆ ಅವಗಾಹನೆ ಬೇಕಿಲ್ಲ. ತೀರಾ ಶ್ರೀಮಂತನೂ ಅಷ್ಟೇ, ನನ್ನದು ರಾಜಯೋಗದಿಂದ ನಡೀತಿದೆ ಅನ್ನತಕ್ಕಂಥದ್ದು ಒಂದು ಭಾವದಲ್ಲಿ ಹೋಗ್ತಿರ್ತಾನೆ, ಅವರವರ ಗ್ರಹಗಳ ಬಲಾಬಲ. ಆದರೆ ಸಾಮಾನ್ಯರು, ನಮಗೆ ಪ್ರತಿಯೊಂದೂ ಭಯ, ಪ್ರತಿ ಹೆಜ್ಜೆಗೂ ಭಯ. ಏನಾಗುತ್ತೋ, ಎತ್ತಾಗುತ್ತೋ, ಹೆಂಗಾಗುತ್ತೋ, ಇದು ಸರಿಯಾ, ಇದು ನಮ್ಮ ಸರಿ ತಪ್ಪುಗಳ ಭಾವವೇ ನಮ್ಮನ್ನು ತಿಂದಾಕೋದು. ಅದು ಮಾಡಬಾರ್ದಿತ್ತು ಗುರುಗಳೇ, ಇದು ಮಾಡಬಾರ್ದಿತ್ತು ಗುರುಗಳೇ, ಈ ಒಂದು ಭಾವದಿಂದ. ಅದರಿಂದ ನಿತ್ಯ ನಮ್ಮದು ಅಂತ ಒಂದು ಕೈಂಕರ್ಯಗಳು ಇದ್ದೇ ಇರ್ತವೆ. ಒಂದು ಬಟ್ಟೆ ತಗೊಳ್ಳೋದು, ಒಂದು ಮೆಡಿಸಿನ್ ತಗೊಳ್ಳೋದು, ಒಂದು ವ್ಯವಹಾರ ಮಾಡೋದು, ಒಂದು ಮನೆ ಕಟ್ಟೋದು, ಒಂದು ಗೃಹ ಪ್ರವೇಶ ಮಾಡೋದು, ಈ ರೀತಿಯ ಭಾವಗಳು ನಾವು ಒಂದೊಂದು ಮಾಡಿ ಇಟ್ಕೊಂಡಿರ್ತೇವೆ ಮಕ್ಕಳೇ. ಇರ್ಲಿ, ಅದಕ್ಕೋಸ್ಕರವೇ ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಥರದ್ದನ್ನ ನಿಮಗೆ ತಗೊಂಡು ಬಂದು ಕೊಡ್ತಿದ್ದೇನೆ. ಮುಖ್ಯವಾಗಿ ಗೃಹ ಪ್ರವೇಶ, ಮನೆಯ ಗೃಹ ಪ್ರವೇಶಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ತಿಥಿಗಳನ್ನು ಕೊಡ್ತೇನೆ, ನೆನ್ಪಿಟ್ಕೊಳ್ಳಿ. ಮುಖ್ಯವಾಗಿ ಅದು ಯಾವ ಮನೆಯಾದರೂ ಸರಿ, ಸ್ವಂತ ಮನೆ, ಬಾಡಿಗೆ ಮನೆ ಅನ್ನತಕ್ಕಂಥದ್ದು ಅನ್ನೋದೇನಲ್ಲ, ಎಲ್ಲವೂ ಬಾಡಿಗೆ ಮನೆಯೇ. ದ್ವಿತೀಯ ತಿಥಿ ಚೆನ್ನಾಗಿದೆ, ಶುಕ್ಲ ಪಕ್ಷವಿದ್ದರೆ ಅದ್ಭುತ, ಉತ್ತರಾಯಣದ ಆದರೆ ತುಂಬಾ ವಿಶೇಷ. ಅದಕ್ಕೆ ಗೃಹ ಪ್ರವೇಶಗಳನ್ನು ಉತ್ತರಾಯಣದಲ್ಲಿ ಇಟ್ಕೊಳ್ಳಿ, ವಿವಾಹಗಳನ್ನು ಉತ್ತರಾಯಣದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇವೆ. ಸೂರ್ಯನ ತೇಜಸ್ಸು ಜಾಸ್ತಿ. ದೇವತಾ ಕಾರ್ಯಗಳಿಗೆ, ಈ ರೀತಿ ವಿಶೇಷ ವೈದಿಕ ಕಾರ್ಯಗಳಿಗೆ, ಮುಖ್ಯವಾಗಿ ಗೃಹ ಪ್ರವೇಶ ಹಾಗೂ ಮದುವೆ, ಗೃಹಾರಂಭಕ್ಕೂ ಕೂಡ ನಾವು ನೋಡ್ತೇವೆ. ಮನೆ ಕಟ್ಟಲಿಕ್ಕೆ ಆರಂಭ ಮಾಡತಕ್ಕಂಥದ್ದು, ಅದಕ್ಕೊಂಚೂರು ಎಕ್ಸ್ಕ್ಯೂಸ್ ಕೊಡ್ತೇವೆ. ಆದರೆ ಗೃಹ ಪ್ರವೇಶ ಅನ್ನತಕ್ಕಂಥದ್ದು ಉತ್ತರಾಯಣ ಅತ್ಯಂತ ಶ್ರೇಷ್ಠ. ಮದುವೆ ಕೂಡ, ವಿವಾಹ ನೆನ್ಪಿಟ್ಕೊಳ್ಳಿ. ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗ್ತಿಲ್ಲ ಗುರುಗಳೇ, ನಾವೊಂದು ಮಾಡ್ಕೊಬಿಟ್ಟಿದ್ದೀವಿ ಬದುಕು, ನಮ್ಮದೇ ಆದಂಥ ಒಂದು ಬಾಡಿಗೆ ಮನೆನೋ, ಲೀಸ್ ಮನೆನೋ, ಒಂದು ಏನೋ ಒಂದು ಮಾಡ್ಕೊಂಡಿದ್ದೇವೆ ಅನ್ನತಕ್ಕಂಥವರಿಗೆ ವಿಶೇಷವಾಗಿ ದ್ವಿತೀಯ ತಿಥಿ ಶುಕ್ಲ ಪಕ್ಷದಲ್ಲಿ, ಅಂದರೆ ಅಮಾವಾಸ್ಯೆಯಿಂದ ಮೊದಲನೇ ದಿನ ಪಾಡ್ಯಮಿ, ಅಮಾವಾಸ್ಯೆ ಇವತ್ತಿದ್ರೆ ನಾಳೆ ಪಾಡ್ಯಮಿ, ನಾಳೆಯ ನಂತರ, ನಾಳಿದ್ದೇನಿದೆ ದ್ವಿತೀಯ ತಿಥಿ, ನಂತರ ಪಂಚಮಿ, ವಿಶೇಷವಾಗಿ ಸಪ್ತಮಿ, ದಶಮಿ, ತ್ರಯೋದಶಿ,
ಭೂಮಿಕಾರಕ ಅಂತ ಹೇಳ್ತವೆ. ಒಂದು ಮನೆ ನಮಗೆ ಆಗಿ ಬರಬೇಕು ಅಂದ್ರೆ ಕುಜ ಚೆನ್ನಾಗಿರ್ಬೇಕು. ಜಾತಕದಲ್ಲಿ ತುಂಬಾ ಜನ ಕೇಳ್ತಿರ್ತಾನೆ, ಮನೆ ಕಟ್ಲಿಕ್ಕೆ ಕೈ ಇಟ್ಬಿಟ್ರಾ ಅಂತ. ಇತ್ತೀಚೆಗೆ ಒಂದು ದೊಡ್ಡ ಉದ್ಯೋಗಾಧಿಪತಿ, ಉದ್ಯಮಪತಿ ತಾಯಿ ಜೀವ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಗುರುಗಳೇ ಅಂತ ಹೇಳಿದ್ರು. ಜಾತಕದಲ್ಲಿ ಮಕರ ಲಗ್ನ, ಅಷ್ಟಮದಲ್ಲಿ ಕುಜಾಕೇತು ಜನ್ಮತ, ಈಗಲೂ ಅಷ್ಟಮದಲ್ಲಿ ಕುಜಾಕೇತು, ಈಗ ಮೂವ್ಮೆಂಟ್ ಆಗಿದ್ದಾನೆ, ಇಟ್ಸ್ ಓಕೆ ಫೈನ್. ಬಟ್ ಕುಜಾಕೇತು ಇದು ಸರಿ, ಅವರವರ ಬಲ ಆಗಲಿ ಅಂತ. ಸುಮಾರು 1 ವರ್ಷ ಆಗಿದೆ. ಮೊನ್ನೆ ಒಂದು ಪುಟ್ಟ ಮಾತುಕತೆ ತಾಯಿ ಜೀವ ಮಾತಾಡ್ತಿರ್ಬೇಕಾದ್ರೆ, ಮನೆ ಆಯ್ತಾ ಪುಟ್ಟ, ಆರಂಭ ಮಾಡ್ತೀಯೇನೋ ಅಂದೆ. ಇಲ್ಲ ಗುರುಗಳ, ಏನೋ ಅಡ್ಡಿಗಳು ಬಂತು. ದೇರ್ ಇಟ್ ಇಸ್ ದಿ ಲಾಕಿಂಗ್ ಸಿಸ್ಟಮ್. ಹೇಳಿದ್ರೆ ನೋವು ತಿಂತಾರೆ, ಗೊತ್ತಿದೆ. ನಿಮ್ಮ ಜಾತಕದಲ್ಲಿ ಮನೆ ಕಟ್ಟುವ ಯೋಗವಿರಬೇಕು, ನೆನಪಿಟ್ಕೊಳ್ಳಿ. ಸ್ವಂತ ಮನೆ ಯೋಗ ಎಲ್ರಿಗೂ ಇರೋಲ್ಲ. ಹಲವಾರು ಬಾರಿ ಹೇಳಿದ್ದಾನೆ. ಒಂದು ದೊಡ್ಡ ಉದ್ಯೋಗಾಧಿಪತಿ ಒಂದು ಮನೆಯನ್ನು ಕೊಂಡ್ಕೋತಾರೆ. ಆ ಮನೆಗೆ 17 ಬಾಗಿಲು, 17 ಮುಖ್ಯ ದ್ವಾರಗಳು, ಒಂದಲ್ಲ ಎರಡಲ್ಲ 17. ದುರ್ಗಾ ಸಂಖ್ಯೆ, ಕಾಳಿಕಾ ಸಂಖ್ಯೆ. ಸರಿಯಾಗಿ ಬಳಸ್ಕೊಂಡ್ರೆ ಒಬ್ಬ ದಿವಾಳಿಯನ್ನ ದಿವಾನ್ ಮಾಡೋ ಸಂಖ್ಯೆ ಅದು, ನೆನ್ಪಿಟ್ಕೊಳ್ಳಿ ಅಂಥದ್ದು. ಆದರೆ ಬಾಗಿಲುಗಳ ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರ ಇದೆ, ಮುಖ್ಯ ಬಾಗಿಲು. ಆತ ಮಾಡ್ತಿದ್ದಂಥ ವ್ಯವಸ್ಥೆ, ವ್ಯವಹಾರ ಬಂದು ಲಿಕ್ಕರ್ ವ್ಯಾಪಾರ, ಮದ್ಯ ವ್ಯಾಪಾರ, ಮದ್ಯದ ದೊರೆ. ದಿವಾಳಿ ಆಗ್ಬಿಟ್ಟ ಮಕ್ಕಳೇ, ದೇಶಾಂತರ ಹೋಗ್ಬಿಟ್ಟ. ಬಾಗಿಲುಗಳು ಕೂಡ ಲೆಕ್ಕ ಬರುತ್ತೆ. ನಾನು ಅವತ್ತೇ ಹೇಳಿದೆ ಆತ್ಮೀಯರಿಗೆ, ಬೇಡ ಅಂತ ಹೇಳಿ ಸಾಹೇಬರಿಗೆ. ಅವರೆಲ್ಲಿ ಕೇಳ್ತಾರೆ ಬಿಡಿ ಸರ್, ಸರಿ ಬಿಡಿ, ನಾವಿನ್ನೇನ್ ಮಾಡೋದು. ಈ ತರದ್ ಎಷ್ಟೋ ಜನಕ್ಕೆ ಕರ್ಮ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಬೇಡಪ್ಪ, ದಂಡಯಾತ್ರೆ ಏನು ಇವ್ರ ಮೇಲೆ. ಈ ತರದ್ದು ತುಂಬಾ, ಎಷ್ಟೋ ವಿಚಾರ ತುಂಬಾ ಬಂದವರಿಗೂ ಕೂಡ. ಇವತ್ತಿಗೂ ಒಂದು ನಿನ್ನೆ ಮಾತಾಡ್ತಿರ್ಬೇಕಾದ್ರೆ ಇದೇ ತರದ್ದು ಒಂದು ತಾಯಿ ಜೀವದ ಜಾತಕ. ಒಂದು ತಾಯಿ ಮಗುಗೆ ಹೇಳಿದ್ದಾನೆ, ನಿನ್ನ ಮಗಳ ಜಾತಕ ರಣ 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 ಅನ್ನೋ ಬೆಂಕಿ ಜಾತಕ, ಜಾಗ್ರತೆ ಕಣೋ ಅಂತ ಮಗುನ ಹೊರಗಡೆ ಕಳಿಸಿ ತಾಯಿಗೆ ಹೇಳಿದ್ದಾನೆ. ಸುಪರ್ದಿಯಲ್ಲಿ ನೋಡ್ಕೊ ಮಗ, ಆಕೆ ಕಂಟ್ರೋಲಲ್ಲಿ ಇರೋದ್ ಬಿಡಲ್ಲ ಗ್ರಹಗಳು. ಬುದ್ಧಿ ಚಾಂಚಲ್ಯ, ಮಾತು ಚಾಂಚಲ್ಯ, ವಿಪರೀತ ಯೌವನ ಉಕ್ಕಿ ಹರಿಯುತ್ತೆ. ಅದರಲ್ಲೂ ಶುಕ್ರದಶೆ ಬೇರೆ. ಇಟ್ ಇಸ್ ನಾಟ್ ಎ ಗುಡ್ ಸೈನ್. 18-20ರಲ್ಲಿ ಶುಕ್ರದಶೆ ಬರಬಾರದು. ಮೈ ಮರೆಸ್ಬಿಡುತ್ತೆ. ಮೈ ಮೇಲೆ ಪ್ರಜ್ಞೆ ಇರಲ್ಲ, ಮನಸ್ಸಿನ ಮೇಲೆ ಪ್ರಜ್ಞೆ ಇರಲ್ಲ. ಏನು ಮಾಡ್ತಾರೋ ಗೊತ್ತಾಗಲ್ಲ. ತಾನು ಮಾಡಿದ್ದೇ ಸರಿ, ತಾನು ನಡೆದಿದ್ದೇ ಸರಿ ಅಂತ ನಂಬಲ್ಲ ಮಕ್ಕಳೇ. 3 ಮಕ್ಕಳ ತಂದೆ, ಮದುವೆ ಆಗಿ 3 ಮಕ್ಕಳ ತಂದೆ, ಏನೋ ಸಮಸ್ಯೆಗೆ ಅಂತ ಹೋಗಿ ಅದಿನ್ನೊಂದಾಗಿ ಆತ ಹೆಂಡತಿಗೆ ಡೈವರ್ಸ್ ಕೊಟ್ಟು ಈಗಿನ ಮದುವೆ ಆಗ್ತಾನೆ. ಇದೆ, ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಏನಕ್ಕೆ ವೈದಿಕವಾಗಿ ಎಚ್ಚರಿಕೆ ಕೊಡ್ತೇವೆ ಅಂದ್ರೆ, ಆದಷ್ಟು ಮಳೆ ಬರುವುದು ನಿಶ್ಚಿತ. ಒಂದು ಕೊಡೆ ಇಟ್ಕೊಳ್ಳೋಣ, ಚಳಿ ಆಗುತ್ತೆ, ಒಂದು ಮಫ್ಲರು, ಈ ತರ ಒಂದು ಪಗಡಿ ಕಟ್ಕೊಳ್ಳೋಣ, ಪೇಟ ಕಟ್ಕೊಳ್ಳೋಣ. ತುಂಬಾ ಬಿಸಿ ಇದೆ, ಗ್ಲೌಸ್ ಹಾಕೊಂಡು ಎತ್ಕೊಳ್ಳೋಣ. ಹಾಗೂ ಜಾರತು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ವಿಧಿಯಂ ಗೆಲ್ಬರ್ ಯಾರ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಆ ಮಗು ಮಾಡ್ಕೊಬಿಡುತ್ತಲ್ಲ. ಈ ತರದ್ದು ಎಷ್ಟೋ, ಒಂದು ಕಡಿಮೆ ಅಂದ್ರೆ 30-32 ವರ್ಷಗಳ ಪಯಣದಲ್ಲಿ ನೋಡಿರ್ತಕ್ಕಂಥ ಲಕ್ಷಾಂತರ ಜಾತಕದ ಅನುಭವದ ಮೇಲೆ ಹೇಳ್ತಿದ್ದಾರೆ. ನನಗೇನು ಬಿಡು ಇಲ್ಲ ಮಕ್ಕಳೇ. ಅದಕ್ಕೋಸ್ಕರ ವೈದಿಕವಾಗಿ ಈ ತರದ್ದು ಒಂದು ಪುಟ್ಟ ನಿಯಮಗಳನ್ನ ತಿಳಿಸ್ಕೊಡ್ತಿರ್ತಾನೆ. ಬರೆದಿಟ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೆ, ನನ್ನ ಅನುಕೂಲಕ್ಕಲ್ಲ. ನನಗೆ ನನ್ನ ಗುರುಗಳಿದ್ದಾರೆ, ನನಗೆ ನನ್ನ ತಾಯಿ ಭಗವತಿ ಇದ್ದಾಳೆ, ವಾಗ್ದೇವಿ ಇದ್ದಾಳೆ, ಸಾಕು. ಆಕೆ ಹಿಂದೆ ನೀನ್ ನಡೆಸ್ದಾಗೆ ತಾಯಿ, ನಿನ್ನ ಇಚ್ಛೆ ತಾಯಿ ಅಂತಕ್ಕಂಥದ್ದು. ಆದ್ದರಿಂದ ಮುಖ್ಯವಾಗಿ ಗೃಹ ಪ್ರವೇಶ ಉತ್ತರಾಯಣದಲ್ಲಾದ್ರೆ ಪರವಾಗಿಲ್ಲ. ಅಕಸ್ಮಾತ್ ಗುರುಗಳೇ ಮಾಡ್ಕೊಬಿಟ್ಟಿದೀವಿ, ಶ್ರಾವಣದಲ್ಲಿ ಮಾಡ್ಕೊಂಡ್ರೆ ಉತ್ತಮ, ಈ ತರದೆಲ್ಲ ಕೆಲವೊಂದು ಆಸೆಗಳು ಇಟ್ಕೊಂಡಿರ್ತೀರಿ. ಬಂದ್ಬಿಟ್ಟಿದೆ, ಮನೆ ಖಾಲಿ ಬಿಡೋಕ್ಕಾಗೋದಿಲ್ಲ, ಇನ್ನೇನ್ ಮಾಡೋದು ಅನ್ನತಕ್ಕಂಥ ಭಾವಾರ್ಥ ಇದ್ದವರು ವಿಶೇಷವಾಗಿ ಆಯಿತು ಅನ್ನುವುದಾದರೆ ಗೃಹ ಪ್ರವೇಶಕ್ಕೆ ದ್ವಿತೀಯ ತಿಥಿ
ಅಮ್ಮನ ತಿಥಿ ನೆನಪಿಟ್ಕೊಳ್ಳಿ. ಕುಜ ಅಲ್ವಾ, ಭೂಮಿಕಾರಕ, ಅಂಗಾರಕ. ಒಂದು ಮನೆ ಗ್ರಹ ಚೆನ್ನಾಗಿರಬೇಕು, ಒಂದೊಳ್ಳೆ ಮನೆ. ಅದು ನೀವು ಗುಡಿಸ್ಲಿರ್ಬೋದು ಮಕ್ಕಳೇ, ಅದು ನಿಮ್ಮ ಅರಮನೆ. ಯಾರೋ ಪಕ್ಕದಲ್ಲಿ ಅರಮನೆ ಕಟ್ಕೊಂಡಿದ್ದಾನೆ, ನಮಗೇನ್ ಬೇಕು, ನಮ್ಮದು ಅಂತ ಒಂದಿದೆಯಾ? ಆ ಗೃಹ ಪ್ರವೇಶ ಬಾಡಿಗೆ ಮನೆನೋ, ಸ್ವಂತ ಮನೆನೋ, ಅರಮನೆನೋ, ವಿಲ್ಲಾನೋ, ಫ್ಲಾಟೋ, ಅಪಾರ್ಟ್ಮೆಂಟು, ನಾಟ್ ಟು ಬಿ ಕನ್ಸಿಡರ್ಡ್. ಸೊ ತಾಯಿ ಗೌರಿ ದ್ವಿತೀಯ ತಿಥಿ. ತೃತೀಯ ತಿಥಿ ಬಂದು ವಿಶೇಷವಾಗಿ ದಕ್ಷಿಣಾಮೂರ್ತಿ ಗುರುವಿಗೆ ಸಂಕೇತ ತಿಥಿ. ತೃಪ್ತಿ ಕೊಡುತ್ತೆ. ದ್ವಿತೀಯ ತಿಥಿ ಹೋದ್ರೆ ಸುಖ ಕೊಡುತ್ತೆ. ತೃತೀಯ ತಿಥಿ ನೆಮ್ಮದಿ ಕೊಡುತ್ತೆ. ಹಣಕಾಸು ಸ್ಥಿತಿ ಉತ್ತಮ ಆಗಿರತಕ್ಕಂಥದ್ದಿರುತ್ತೆ. ಪಂಚಮಿ ತಿಥಿ ವಿಶೇಷವಾಗಿ ಹೋದರೆ ವ್ಯವಹಾರಗಳು ಸುಧಾರಿಸ್ತಕ್ಕಂಥದ್ದಾಗುತ್ತೆ. ಬುಧನಿಗೆ ಸಂಬಂಧಪಟ್ಟಂಥದ್ದು. ಟೆಕ್ನಿಕಲಿ ವಿಲ್ ಬಿ ಸ್ಟ್ರಾಂಗ್. ಟೆಕ್ನಿಕಲಿ ಎಸ್ಪೆಷಲಿ ಕನ್ಸಲ್ಟೆಂಟ್ಸ್ ಆಗಿದ್ದೀರಾ, ಲೇವಾದೇವಿ ಮಾಡ್ತಿದ್ದೀರಾ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ನೀವೊಂದು ಮನೆ ಬದಲಾವಣೆ ಮಾಡ್ಕೊತಿದ್ದೀರಾ ಅಂದರೆ ಪಂಚಮಿ ತಿಥಿ ಅಂತೂ ಮಾಡ್ಕೊಳ್ಳಿ. ವೈದಿಕರಾಗಿದ್ದೀರಾ, ಡಾಕ್ಟರ್ಗಳಾಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ. ಸಪ್ತಮಿ ತಿಥಿ ಬಂದು ಅಕಸ್ಮಾತ್ ಗುರುವಾರವಿದ್ದರೆ ಬ್ಯೂಟಿಫುಲ್ ಡೇ. ಗುರುವಾರ ಸಪ್ತಮಿ ಗಣಪತಿಗೆ ಸಂಬಂಧಪಟ್ಟಂಥದ್ದು. ಕುಜನಿಗೆ ಮಿತ್ರ ಅಲ್ವಾ ವಿಶೇಷವಾಗಿ. ಎಂಥ ಕಾರ್ಯ ವಿಘ್ನಗಳಾದರೂ ಅಭಿವೃದ್ಧಿ ಆಗ್ತೀರಿ. ಯಾವುದೋ ಒಂದು ಪ್ರಮೋಷನ್ ಹೆಲ್ಡಪ್ ಆಗಿದೆ, ಇನ್ಕ್ರಿಮೆಂಟ್ ಹೆಲ್ಡಪ್ ಆಗಿದೆ ಅನ್ನತಕ್ಕಂಥದ್ದು. ಅದಕ್ಕೆ ನೋಡಿ, ಈ ತೃತೀಯ ಕೊಡುವಾಗ ದಕ್ಷಿಣಾಮೂರ್ತಿ ನೆಮ್ಮದಿ ಸಂಪತ್ತು ಅಂತ ಹೇಳ್ತೇವಲ್ವಾ. ನನ್ನ ಮನೆ ಗೃಹ ಪ್ರವೇಶ ಮಾಡಿದ್ದು ತೃತೀಯನೇ, ಅಕ್ಷಯ ತೃತೀಯ ದಿನ. ನೋಡಿ, ನಮಗೆ ಗೊತ್ತಿಲ್ಲದೆ ತಾಯಿ ಜಗನ್ಮಾತೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಕೂಡು ಬರಬೇಕು ಅದೆಲ್ಲ. ಉತ್ತರಾಯಣ, ಅಕ್ಷಯ ತೃತೀಯ ಅಲ್ಲಿತ್ತು. ಕುಜನಿಗೆ ಸಂಬಂಧಪಟ್ಟಂತ ಒಂದು ಮೂಲ ತ್ರಿಕೋಣದಲ್ಲಿ ರಾಹು, ಚಂದ್ರ ಅಲ್ಲೊಂದಿತ್ತು, ನೋವಿತ್ತು ಗೃಹ ಪ್ರವೇಶದ ದಿನ. ಇರ್ಲಿ, ನಾನು ಪಡ್ಕೊಂಡು ಬಂದಿದ್ದು ನಾ ಹೇಳಿರ್ತಿರ್ತೇನಲ್ವಾ, ಇದು ನಿಮಗೆ ಎಷ್ಟಿದೆಯೋ ಅಷ್ಟೇ, ಅದಕ್ಕೆ ಮೀರಿದ ಸಿಗೋಲ್ಲ, ಅದಕ್ಕೆ ಕಡಿಮೆಯೂ ಸಿಗೋಲ್ಲ, ನೀವೇನೇ ಪ್ರಯತ್ನ ಮಾಡಿದ್ರು ಅಂತಕ್ಕಂಥದ್ದು. ಸಪ್ತಮಿ. ಇನ್ನು ದಶಮಿ ವಿಜಯವೇ. ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಫ್ಯಾಕ್ಟ್ರಿಗಳು, ಕಂಪನಿಗಳು, ಈ ಥರದ್ದೇನಾದ್ರೂ ಮಾಡ್ತಿದ್ದೀರಿ ಅಂದರೆ ದಶಮಿ ತಿಥಿಯಂದು ವಿಶೇಷವಾಗಿ ಶುಕ್ರವಾರ ಮಾಡಿಕೊಂಡರೆ ಇಲ್ಲ ಸೋಮವಾರ ಮಾಡಿಕೊಂಡರೆ ಬ್ಯೂಟಿಫುಲ್. ಫ್ಯಾಕ್ಟ್ರಿಗಳ ಗೃಹ ಪ್ರವೇಶ, ಕಂಪನಿಗಳ ಗೃಹ ಪ್ರವೇಶ ಶುಕ್ರವಾರ ದಶಮಿ ಬಂದ ದಿನ ಬ್ಯೂಟಿಫುಲ್. ಈಗ ನೋಡಿ, ನಾವೊಂದು ಕಾರ್ಯಕ್ರಮ, ಒಂದು ಸ್ಪಾನ್ಸರ್ಶಿಪ್ಪು, ಬ್ರ್ಯಾಂಡಿಂಗು ಅಂತಕ್ಕಂಥದ್ದೆಲ್ಲ ಹೇಳಿದ್ನಲ್ವಾ. ಸೋಮವಾರ ಯಾವ ತಿಥಿ ಬರುತ್ತೆ? ಗುರುಗಳು ಹೇಳಿದ್ರಲ್ವಾ ಅಂತ ಹೇಳ್ಬಿಟ್ಟು ಹಾಕೊಂಡು ನೋಡ್ತಿದ್ದಾನೆ. ಓ, ಸೋಮವಾರ ದಶಮಿ ತಿಥಿ, ಬ್ಯೂಟಿಫುಲ್. ಅನುರಾಧ ನಕ್ಷತ್ರ, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ಸೊ ನಕ್ಷತ್ರಗಳ ಭಾವವನ್ನು ಕೂಡ ನಾವು ತಗೋತೇವೆ, ಯಾವ ನಕ್ಷತ್ರ ಅನ್ನೋದು ಕೂಡ ನೋಡ್ತೇವೆ. ಸೊ ತಿಥಿ, ವಾರ, ನಕ್ಷತ್ರ ಅದು ಕೂಡಿದೆ. ಆಮೇಲೆ ಯೋಗ ನೋಡಿ, ವಿಶೇಷವಾಗಿ ಬ್ರಹ್ಮಯೋಗ, ಗರ್ಗಕರಣ. ನಾವು ತುಂಬಾ ಹುಷಾರಾಗಿ ಹೆಜ್ಜೆ ಇಟ್ಟಿರ್ತೇವೆ ನೋಡಿ. ಏನೇ ಒಂದು ಮಾಡಿದ್ರು ಲಾಭ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಷ್ಟ ಆಗಬಾರ್ದು, ತೊಂದರೆ ಆಗಬಾರ್ದು, ಸಂಕಷ್ಟಕ್ಕೀಡಾಗಬಾರ್ದು. ಸೊ ಫ್ಯಾಕ್ಟ್ರಿಗಳು, ಆಫೀಸುಗಳು ಏನಾದರೂ ಮಾಡ್ತಿದ್ದೀರಿ, ಗೃಹ ಪ್ರವೇಶ ಆರಂಭ ಅನ್ನತಕ್ಕಂಥದ್ದಾದರೆ ವಿಜಯದಶಮಿ ಆದರೆ ಇನ್ನೂ ಒಳ್ಳೆಯದು, ತುಂಬಾ ಒಳ್ಳೆಯದು, ಅಮೃತಗಳಿಗೆ ಅದು ಬ್ಯೂಟಿಫುಲ್. ಇಲ್ಲ ನಾರ್ಮಲ್ ದಶಮಿ ನೋಡಿ, ಈಗ ಈ ಸೋಮವಾರ ಬಂದಿದೆ ದಶಮಿ, ಸೋಮವಾರ ದಶಮಿ, ಅನುರಾಧ ನಕ್ಷತ್ರ, ಮಹಾನಕ್ಷತ್ರ. ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳು ಮಹಾನಕ್ಷತ್ರವಾಗಿರ್ತವೆ. ರೋಹಿಣಿ ನಕ್ಷತ್ರ, ಪುನರ್ವಸು ನಕ್ಷತ್ರ, ಮಖ ನಕ್ಷತ್ರ, ಈ ಥರದ್ದು ಕೆಲವು ನಕ್ಷತ್ರಗಳು ವಿಶೇಷ ಫಲವನ್ನ ಕೊಡ್ತವೆ. ಸ್ವಾತಿ ನಕ್ಷತ್ರ, ಮಖ ನಕ್ಷತ್ರ, ಇದು ಆಲ್ ತುಂಬಾ ಸ್ಟ್ರೆಂತ್ ನೋಡಿ. ನಕ್ಷತ್ರ ಕೂಡುತ್ತೆ, ಯೋಗ ಕೂಡಿದೆ, ವಾರ ಕೂಡಿದೆ, ತಿಥಿ ಕೂಡಿದೆ, ನಕ್ಷತ್ರ ಕೂಡಿದೆ, ಇದು ಲೆಕ್ಕಾಚಾರ. ಸೊ ಅದರಿಂದ ಆಫೀಸ್ಗೆ ಸಂಬಂಧಪಟ್ಟಂತ ಏನಾದರೂ ಬದಲಾವಣೆ ಮಾಡ್ಕೋತಿದ್ದೀರಂದ್ರೆ ಇಂಥ ದಿನಗಳಿಗೆ ಗೃಹ ಪ್ರವೇಶ ಅತ್ಯುತ್ತಮ. ಇನ್ನು ಕೆಲವರು ಬಾವಿ ಹಾಕ್ಬೇಕು ಗುರುಗಳೇ, ಇಲ್ಲ ಬೋರ್ವೆಲ್ ಹಾಕ್ಬೇಕು ಗುರುಗಳೇ ಅಂತಿರ್ತಾರೆ. ರೈತರು ಇರ್ಬೋದು, ಪ್ರತಿಯೊಬ್ಬರು ಇವತ್ತು
ಒಂದು ಬೋರ್ ಇದ್ರೆ ಉತ್ತಮ. ಬೆಂಗಳೂರಲ್ಲಿ ನೀರಿಲ್ಲ ಬಿಡಿ, 2000 ಅಡಿಗೆ ಇಳಿಸ್ಬಿಟ್ಟಿದ್ದಾರೆ. ಕೋಲಾರ ಕತೆ ಅಂತೂ ಕೇಳಲೇಬೇಡಿ ಬಿಡಿ. ಮಳೆ ನೆಚ್ಕೊಂಡು ಇನ್ನೊಂದು ಈ ನಗರೀಕರಣದ ರಭಸದಲ್ಲಿ ಕೆರೆಗಳನ್ನೆಲ್ಲ ಮುಚ್ಚಾಕಿದ್ರೆ ಅಂತರ್ಜಲ ಮಟ್ಟ ಎಲ್ಲಿರುತ್ತೆ? ಬರೋ ನೀರು ಮಳೆ ನಿಲ್ಲಲಿಕ್ಕೆ ಜಾಗ ಇಲ್ಲ. ವಾಟ್ ವಿಲ್ ಹ್ಯಾಪನ್ ಮಕ್ಕಳ? ನಮ್ಮದೇ ತಪ್ಪು, ನಮ್ಮ ಕೊಳ್ಳು ಬಾಕುತನ ಮಿತಿ ಮೀರಿದ. ನೀವು ನಂಬಲ್ಲ, ಬಿಲ್ ಗೇಟ್ಸ್ ಒನ್ ಆಫ್ ದ ನಂಬರ್ 1 ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಶ್ರೀಮಂತ ಅಂತ ಹೇಳ್ತೀವಿ. ನೀವು ನಂಬಲ್ಲ, ಆತ ಪ್ರಪಂಚದ ಅತಿ ಹೆಚ್ಚು ತೋಟಗಾರಿಕೆ ಜಮೀನನ್ನ ಹೊಂದಿರತಕ್ಕಂಥ ಒಬ್ಬ ರೈತ. ನಂಬ್ತೀರಾ? ಎಷ್ಟೋ ಸಾವಿರಾರು ಹೆಕ್ಟೇರ್, 1,00,000 ಹೆಕ್ಟೇರ್ ಅನ್ನತಕ್ಕಂಥದ್ದು ಮಾತಾಡ್ತಾರೆ. ಮೊನ್ನೆ ಒಬ್ರು ತುಂಬಾ ದೊಡ್ಡ ಉದ್ಯಮಪತಿ, ಗುರುಗಳೇ ನೋಡಿ ಈ ಥರದ್ದು ತಗೋಬೋದಾ ಮಾಡ್ಬೋದಾ ಅಂತ ಒಂದು 4-5 ಜನ. ನಂಬ್ತೀರಾ? ಎಷ್ಟು ದೊಡ್ಡ ಎಕರೆ ಇರ್ಬೋದು ಅಂತ ಅಂದ್ಕೋತೀರಿ? ಎಷ್ಟು ದೊಡ್ಡ ವ್ಯಾಲ್ಯೂ ಗೊತ್ತಾ? ನಮ್ಮ ಭಾರತೀಯ ಮೌಲ್ಯದ ಪ್ರಕಾರ ತಗೊಂಡ್ರೆ 50ರಿಂದ 60 ಸಾವಿರ ಕೋಟಿಯ ಜಮೀನು. ಒಂದು 3.5 ಲಕ್ಷ ಹೆಕ್ಟೇರ್. 1 ಎಕರೆ ಅಲ್ಲ, 10 ಎಕರೆ ಅಲ್ಲ, 100 ಎಕರೆ ಅಲ್ಲ, 1000 ಎಕರೆ ಅಲ್ಲ, 10,000 ಎಕರೆ ಅಲ್ಲ, 1 ಲಕ್ಷ ಎಕರೆ. ಆ ರೀತಿಯದು 3.5 ಲಕ್ಷ ಎಕರೆ ಜಮೀನ್ ವಿದೇಶದ್ದು. ಅಂಡ್ ತಮಾಷೆ ಏನಂದ್ರೆ ಆದಾಯ ಒಂದು ದಿನಕ್ಕೆ ಆ ಒಂದು ಜಾಗದಿಂದ ಬರ್ತಿರ್ತಕ್ಕಂಥ ಆದಾಯವೇ 10ರಿಂದ 12 ಕೋಟಿ. ಇದಕ್ಕೆ ನಾವು ಹೆಜ್ಜೆ ಇಡಬಹುದಾ? ಅಂತ ದೊಡ್ಡ ವ್ಯಕ್ತಿಗಳು 50ರಿಂದ 60 ಸಾವಿರ ಕೋಟಿ ದುಡ್ಡು ಹಾಕೋದು ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ, ರಾಜ್ಯ ಸರ್ಕಾರದ ಒಂದು ಬಜೆಟ್ ತಗೊಂಡ್ರೆ ಒಂದು 7ರಿಂದ 8 ಲಕ್ಷ ಅಂದ್ರೆ 10%, ಒಂದು 8% ಅಂತ ಹಾಕೊಳ್ಳಿ. ಅಷ್ಟು ದುಡ್ಡು ನೆನೆಸ್ಲಿಕ್ಕೂ ಆಗುತ್ತಾ? ಯೋಚನೆ ಮಾಡ್ಲಿಕ್ಕೂ ಆಗುತ್ತಾ? ನೋಡಿ, 5 ಜನ ಕರೆಸಿದ್ರು, ಮಾತುಕತೆ ನೋಡಿ, ಹೀಗಿದೆ ಹಿಂಗಿದೆ, ಈ ತರದ ಅಡ್ಡಿ ಬರುತ್ತೆ, ಇವ್ರ ಹೆಸರಲ್ಲಿ ಮಾಡಿ, ಇವ್ರಿಗೆ ತೊಂದರೆ ಆಗಿದೆ, ಇವ್ರಿಗೆ ಈ ತರದೊಂದು ನಡೆದಿದೆ. ಎಸ್, ಪಡೆದುಕೊಳ್ಳೋದು ಅಷ್ಟು ದೊಡ್ಡ ಲ್ಯಾಂಡ್ ಎಲ್ಲರಿಗೂ ಪಡಿಲಿಕ್ಕೆ ಆಗೋದಿಲ್ಲ. ಅದೊಂದು ಯೋಗ, ನೆನಪಿಟ್ಕೊಳ್ಳಿ. ಅದರಿಂದ ಲಾಭವೂ ಎಲ್ಲರಿಗೂ ಬರೋಲ್ಲ. ಚಿಕ್ಕ ಮನೆ, ಚಿಕ್ಕ ಜಾಗ ಕೊಡಲ್ಲ. ಏನೇ ಇದ್ರೂ ಅದನ್ನ ಎಡವಟ್ಟು ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಸೊ ಭೂಮಿ ಅನ್ನೋದು ನಿಮಗಿರಬೇಕು. ಇದನ್ನ ನೆನಪಲ್ಲಿಟ್ಕೊಳ್ಳಿ, ಜಾಗ್ರತೆ. ಈ ಬಾವಿ, ಬೋರ್ವೆಲ್ 2 ಮಾಡ್ಕೋಬೇಕು ಅಂತ ಒಂದು ಪ್ರಯತ್ನದಲ್ಲಿರತಕ್ಕಂಥವರಿಗೆ ವಿಶೇಷವಾಗಿ ರೋಹಿಣಿ ನಕ್ಷತ್ರವೇನಾದರೂ ಬಂದು ಗುರುವಾರವಿದ್ದು ತಿಥಿ ಬಂದು ವಿಶೇಷವಾಗಿ ದ್ವಿತೀಯ ತಿಥಿ ಇದ್ದು ಬಿಟ್ರೆ ಬ್ಯೂಟಿಫುಲ್. ಬೋರ್ವೆಲ್ ಹಾಕ್ಲಿಕ್ಕೆ, ಬಾವಿ ಹಾಕ್ಲಿಕ್ಕೆ, ಕಲ್ಯಾಣಿ ಕಟ್ಟಲಿಕ್ಕೆ, ನೀರಿಗೆ ಸಂಬಂಧಪಟ್ಟಂತ ಕಟ್ಟೆ ಕಟ್ಟಲಿಕ್ಕೆ, ತೊಟ್ಟಿ ಕಟ್ಟಲಿಕ್ಕೆ, ಎಸ್, ಒಂದು ಕೊಳಾಯಿ ಹಾಕ್ಲಿಕ್ಕೂ ಕೂಡ ಲೆಕ್ಕ ಇದೆ. ಮನೆಗೀಗ ನಾವೆಲ್ಲ ನೀರಿಗೆ ಹಾಕಿಸ್ಕೊತೀವಿ, ಇರ್ಲಿ. ಅದೊಂದು ಲೆಕ್ಕ. ಬಾವಿ ಹಾಕ್ಲಿಕ್ಕೆ, ಕಲ್ಯಾಣಿ ಕಟ್ಟಲಿಕ್ಕೆ, ಕೆರೆ ಕಟ್ಟಲಿಕ್ಕೆ, ಒಂದು ಬೋರ್ವೆಲ್ ಹಾಕ್ಲಿಕ್ಕೆ, ಅದು ತೋಟಕ್ಕಿರ್ಬೋದು, ಮನೆಗಿರ್ಬೋದು, ಆಫೀಸ್ಗಿರ್ಬೋದು, ಒಂದು ಸಂಪು ಮಾಡಲಿಕ್ಕೂ ಕೂಡ. ಪ್ರತಿ ಮನೆಯವರು ಸಂಪು ಕಟ್ತಿರಲ್ವಾ? ಬರ್ದಿಟ್ಕೊಳ್ಳಿ. ಸಂಪು ಅಂದ್ರೆ ಬಾವಿಗೂ ಇದಕ್ಕೇನು ವ್ಯತ್ಯಾಸ ಇಲ್ಲ. ಸೊ ಕೆಲವ್ರು ಹೇಳ್ತೀವಿ, ಏನ್ ಮಾಡಿದ್ರು ನೀರೇನಿಲ್ಲಲ್ಲ ಸರ್, ಜಾಸ್ತಿ ಖರ್ಚಾಗ್ತಿದೆ, ವಿಪರೀತ ಖರ್ಚು, ಲೀಕ್ ಆಗ್ತಿದೆ, ಬಳಕೆ ಒಂಥರ ಜಾಸ್ತಿ ಆಗ್ತಿದೆ, ಸಿಕ್ಕಾಬಟ್ಟೆ ವಾಟರ್ ಬಿಲ್ಲೇ ಬರ್ತಿದೆ, ಹಾಗೆ ಹೀಗೆ ಅಂತ ಹೇಳ್ತೀರಲ್ವಾ. ಇಂಥ ತಿಥಿ ನಕ್ಷತ್ರಗಳನ್ನ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದು ಸಂಪಾದರೂ ಅಷ್ಟೇ. ಮೇಲೆ ವಾಟರ್ ಟ್ಯಾಂಕ್ ಇಡ್ತೀರಲ್ವಾ, ಅದಕ್ಕೂ ಕೂಡ ಅಷ್ಟೇ. ನೀರಿಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯ, ಇಫ್ ಇಟ್ ಈಸ್ ಆನ್ ರೋಹಿಣಿ ನಕ್ಷತ್ರ, ದ್ವಿತೀಯ ತಿಥಿಯಾಗಿ ಬಂದು ಸೋಮವಾರವಿದ್ದರೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್. ಬರೆದಿಟ್ಕೊಳ್ಳಿ. ಬೇರೆ ಕಾಂಬಿನೇಷನ್ಗಳೇ ಇಲ್ವಾ ಗುರುಗಳೇ? ಶ್ರವಣ ನಕ್ಷತ್ರ, ಗುರುವಾರ ಹಾಗೂ ತೃತೀಯ ಒಂದು ತಿಥಿ ಬಂದರೆ ಬ್ಯೂಟಿಫುಲ್. ತೃತೀಯ ಅಂದ್ರೆ ಅಮಾವಾಸ್ಯೆಯಿಂದ 3ನೇ ದಿನ. ಇವತ್ತು ಅಮಾವಾಸ್ಯೆ, ನಾಳೆ ಪಾಡ್ಯಮಿ, ದ್ವಿತೀಯ, ತೃತೀಯ. ಅಮಾವಾಸ್ಯೆಯಿಂದ 3ನೇ ದಿನಕ್ಕೆ ವಿಶೇಷವಾಗಿ ತೃತೀಯ ತಿಥಿ ಇರುತ್ತೆ. ಇದನ್ನ ಮಾರ್ಕಪ್ ಮಾಡಿಟ್ಕೊಂಡಿರಿ.
ಶ್ರವಣ ನಕ್ಷತ್ರವಾಗಿ ತೃತೀಯ ತಿಥಿ ಬಂದು ಗುರುವಾರ ಬಂದರೆ ಬ್ಯೂಟಿಫುಲ್. ಇನ್ನು ಪುಷ್ಯ ನಕ್ಷತ್ರ ಬಂದು ದಶಮಿ ತಿಥಿ ಬಂದು ಶುಕ್ರವಾರ ಬಂದರೂ ವಿಶೇಷವೇ. ಶುಕ್ರವಾರ ದಶಮಿ ಹಾಗೂ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಶನಿಗೆ ಸಂಬಂಧಪಟ್ಟಂತ ನಕ್ಷತ್ರಗಳು ಪುಷ್ಯ, ಅನುರಾಧ, ಉತ್ತರಾಭಾದ್ರ. ಆ ದಿನದಂದು ಶುಕ್ರವಾರವಾಗಿದ್ದು ನಿಮಗೆ ದಶಮಿ ಆಗಿದ್ದರೂ ಇಲ್ಲವೇ ಪಂಚಮಿ ಆಗಿದ್ದರೂ ಕೂಡ ಚೆನ್ನಾಗಿರುತ್ತದೆ. ಬೋರ್ವೆಲ್ ಮಾಡ್ಕೊಳ್ಳಿಕ್ಕೆ, ಬಾವಿ ಮಾಡ್ಕೊಳ್ಳಿಕ್ಕೆ, ವಾಟರ್ ಟ್ಯಾಂಕ್ ಇಡ್ಲಿಕ್ಕೆ, ಸಂಪು ಮಾಡಲಿಕ್ಕೆ, ಕಲ್ಯಾಣಿ ಕಟ್ಟಲಿಕ್ಕೆ, ಕಟ್ಟೆ ಕಟ್ಟಲಿಕ್ಕೆ ಮಾಡ್ಕೋತೀರಿ. ತುಂಬಾ ಇದಾವೆ ಮಕ್ಕಳೇ ಈ ತರ. ನಾವುಗಳು ಇದನ್ನ ಬಿಟ್ಟು ದಾಟೋಲ್ಲ. ಈ ಕಾರ್ ಡ್ರೈವಿಂಗ್ ಹೋಗ್ತಿದ್ದೀವಿ ಅಂತ ಇಟ್ಕೊಳ್ಳಿ, ಪಕ್ಕದವನು ಎಷ್ಟೇ ಆರನ್ ನೋಡಿದ್ರು ಕೂಡ ನಾವು ಸ್ಪೀಡಾಗಿ ಹೋಗಲ್ಲ. ಹಿಂದ್ಗಡವನು ಅಷ್ಟೇ. ನಮ್ಮ ರೂಲ್ ಇದು, ರೋಡಲ್ಲಿ 60 ಅಂದ್ರೆ ನೀನು ಹೋಗಿ 18 ಹೋಗು, 100 ಹೋಗು, ಗುದ್ಕೋ ಹೋಗು, ಮೆಲ್ಲಗೆ ಲೆಫ್ಟಿಗೆ ಬರ್ತೀವಿ. ನಾವು ನಮ್ಮ ಟ್ರ್ಯಾಕ್ ಚೇಂಜ್ ಮಾಡೋದು, ಜಂಪ್ ಆಗೋದು, ಕಿರ್ಚೋದು, ಇಳಿದು ಬಿಟ್ಟು ಗಲಾಟೆ ಮಾಡೋದು, ಇನ್ನೊಂದು ನಾವು ಹೋಗಲ್ಲ. ಅದಕ್ಕೆ ನಮ್ಮ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗೋದಿಲ್ಲ. ಗಾಡಿ ತಗೊಂಡು ಹೋಗ್ತೀವಿ ಅಂದ್ರೆ ಎಮಿಷನ್ ಟೆಸ್ಟ್ ಇರಬೇಕು, ಲೈಸೆನ್ಸ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ದೇರ್. ಡ್ರೈವಿಂಗ್ ಬರಬೇಕು, DL ಇರಬೇಕು, ಬೆಲ್ಟ್ ಹಾಕೋಬೇಕು, ಗಾಡಿ ಸ್ಟಾರ್ಟ್ ಮಾಡೋವಾಗ AC ಆನ್ ಇದೆಯಾ ಇಲ್ವಾ, ಆಫ್ ಇದೆಯಾ, ವಿಂಡೋಸ್ ಎಲ್ಲ ತೆಗೆದು 1-2 ನಿಮಿಷ ಆದ್ಮೇಲೆ AC ಆನ್ ಮಾಡು. ತುಂಬಾ ಒಂದು ಗಾಡಿ ಓಡಿಸ್ಲಿಕ್ಕೆ ಪ್ರೋಟೋಕಾಲ್ ಇದೆ. ಹಿಂಗಂದ್ರೆ ಹಿಂಗೆ ಗಾಡಿ ನಿಂಗೆ ಜಿಗ್ಜಾಗ್ ಓಡಿಸ್ತೇನೆ, ನಮಗೂ ತೊಂದ್ರೆ, ಎದುರುಗಡೆಯವ್ರಿಗೂ, ಪಕ್ಕದವ್ರಿಗೂ, ಅಕ್ಕಪಕ್ಕದವ್ರಿಗೂ ತೊಂದರೆ ಅಲ್ವಾ ಮಕ್ಕಳು? ವೈದಿಕ ಹೇಳ್ಕೊಡೋದು ರೂಲ್ ಇಸ್ ಅ ರೂಲ್. ನಾವು ಅವತ್ತಿಂದ ಹಾಕೊಂಡು ಬಂದಿದ್ದೇವೆ, ಅದಕ್ಕೆ ನಾವು ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿರ್ತೀರಿ ಅಷ್ಟೇ. ಮಾಡ್ತೀರಿ ಅಂತ ಅಂದ್ಕೊಳ್ತಾ ಮತ್ತಷ್ಟು ವಿಚಾರಗಳು ಹಂಚ್ಕೊಳ್ಳೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕುಜ ಕನ್ಯಾ ರಾಶಿಗೆ ಪ್ರವೇಶವಾಗಿರ್ತಕ್ಕಂಥ ಒಂದು ಕುಜ ಕಟಕ ರಾಶಿಗೆ ಏನ್ ಮಾಡ್ತಾನೆ ನೋಡಿ. ಆ ಒಂದು ಕುಜ ಮೂವ್ಮೆಂಟ್ ಆಗಿರೋ ನಕ್ಷತ್ರಗಳು ನೋಡಿ. ಧನಕಾರಕ ಸೂರ್ಯನ ನಕ್ಷತ್ರ. ಸೂರ್ಯ ಎಲ್ಲಿದ್ದಾನೆ? ನಿಮ್ಮ ಮನೇಲೆ ಇದ್ದಾನೆ. ಬುದ್ಧಿಕಾರಕನಾಗಿರ್ತಕ್ಕಂಥ ಒಂದು ಬುಧನ ಭಾವ, ವಿಶೇಷವಾಗಿ ಅವನು ನಿಮ್ಮ ಮನೇಲೆ ಇದ್ದಾನೆ. ಸೊ ಕುಜ 3ನೇ ಮನೆಯಲ್ಲಿ ಸೂರ್ಯ ನಕ್ಷತ್ರ, ನಂತರ ಮೂವ್ ಆಗ್ತಕ್ಕಂಥದ್ದು ಚಂದ್ರ ನಕ್ಷತ್ರ. ಫ್ಯಾಂಟಾಸ್ಟಿಕ್. ನಂತರ ಕುಜನ ನಕ್ಷತ್ರಕ್ಕೆ ಹೋಗ್ತಾನೆ, ವಿಶೇಷವಾಗಿ ತನ್ನ ಸ್ವಂತ ನಕ್ಷತ್ರ ಚಿತ್ತಾ ನಕ್ಷತ್ರಕ್ಕೆ ಹೋಗ್ತಾನೆ. ಅಂದರೆ ಇಷ್ಟು ದಿನ ನಿಮಗೆ ಹಿಡ್ಕೊಂಡಿದ್ದಂಥ ಒಂದು ಬಾಧೆ, ಏನೋ ಭಾರ, ಯೋಗ್ಯತೆ ಇದೆ, ಇಟ್ ಇಸ್ ನಾಟ್ ಎಕ್ಸ್ಪ್ಲೋರಿಂಗ್. ಟ್ಯಾಲೆಂಟ್ ಇದೆ, ಇಟ್ಸ್ ನಾಟ್ ಎಕ್ಸ್ಪ್ಲೋರಿಂಗ್. ಮೊದಲೇ ಕಟಕ ರಾಶಿಯವರು, ಅಮ್ಮನ ರಾಶಿಯವರು ಸೂಕ್ಷ್ಮ ಜಾಸ್ತಿ, ಸೆನ್ಸಿಟಿವ್ ಜಾಸ್ತಿ, ಎಮೋಷನ್ಸ್ ಜಾಸ್ತಿ. ಏನೂ ಗೊತ್ತಿಲ್ಲ. ನನ್ನ ಕುಟುಂಬ ನಮ್ಮ ಕುಟುಂಬ ಅಂತೀರ. ನಿಮಗೆ ನಿಮ್ಮ ಕುಟುಂಬವೇ ನೋವು. ಒಂದು ಕಟಕ ರಾಶಿಯಲ್ಲಿ ಹುಟ್ಟಿರುವ ಪುರುಷರು ಅಮ್ಮವ್ರ ಗಂಡಂದ್ರು ಇಲ್ಲ, ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರು ಮೂರ್ಖ ಗಂಡ, ಪೆದ್ದ ಗಂಡ, ದಡ್ಡ ಗಂಡ, ಇಲ್ಲ ಎಡವಟ್ಟು ಗಂಡ, ಇಲ್ಲ ಅನುರಾಗ ತೋರಿಸಿದ ಗಂಡ. ಹೌದು ಅಲ್ವೋ ಹೇಳಿ? ಹೌದಾ ಮಕ್ಕಳೇ? ನೀವು ಕಟಕ ರಾಶಿಯ ಪುರುಷರ? ಕರೆಕ್ಟಾಗಿ ಹೇಳಿ. ಪುಷ್ಯ ನಕ್ಷತ್ರ ಬರುತ್ತೆ, ಪುನರ್ವಸು ಬರುತ್ತೆ, ಆಶ್ಲೇಷನು ಬರುತ್ತೆ. ನಿಮ್ಮ ಹೆಂಡತಿ ಮಾತು ಹೇಳಿದ್ದು ಗೆರೆ ದಾಟಿಬಿಡಿ, ನೀವು ನೋಡೋಣ. ಸುಮ್ಮನಿರು ಗುರುಗಳೇ, ನೀವು ಆ ಮಾತು ಹೇಳ್ಬೇಡಿ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ನಿಜವೇ, ಅಲ್ಲಿ ಏನೋ ಒಂದು ಧಾಡಸಿ ವ್ಯಕ್ತಿತ್ವ ಅಲ್ಲೊಂದು ನಡೀತಿರುತ್ತೆ.
ಇನ್ನು ಕಡಗ ರಾಶಿಯ ಸ್ತ್ರೀಯರು ಗ್ಯಾರಂಟಿ ಹೇಳ್ತೇನೆ, ಮೂರ್ಖ ಗಂಡ, ಪೆದ್ದ ಗಂಡ, ದಡ್ಡ ಗಂಡ, ಎಡವಟ್ಟು ಗಂಡ, ಅನುರಾಗವಿಲ್ಲದ ಗಂಡ, ಇಲ್ಲ ವಿಚ್ಛೇದನದ ಗಂಡ, ಇಲ್ಲ ಆಯಸ್ಸಿಲ್ಲದ ಗಂಡ, ಆರೋಗ್ಯವಿಲ್ಲದ ಗಂಡ, ಆರ್ಥಿಕ ಸ್ಥಿತಿ ಇಲ್ಲದ ಗಂಡ, ನಿಮ್ಮನ್ನ ಅರ್ಥವೇ ಮಾಡಿಕೊಳ್ಳದ ಗಂಡ, ಅಲ್ಲೊಂದು ಆಗಿರುತ್ತೆ ಕಚ 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 ಅಂತ. ಸರ್ಪ ನಕ್ಷತ್ರ, ಭಾರ ನಕ್ಷತ್ರ, ಪುಷ್ಯ ನಕ್ಷತ್ರ, ಇವೆಲ್ಲ ಸೇರ್ಕೊಂಡಿರ್ತಕ್ಕಂಥದ್ದು. ಅಂತ ನಿಮಗೆ 2ನೇ ಮನೆಯಲ್ಲಿ ಧನಸ್ಥಾನ, ಬುದ್ಧಿಸ್ಥಾನ, ಆಲೋಚನಾ ಸ್ಥಾನ, ಸಾಮರ್ಥ್ಯ ಸ್ಥಾನ, ಕುಜ ಬರೋದು ಒಳ್ಳೆಯದೆ ನಿಮಗೆ. ಯಾಕೆ ಅಂದ್ರೆ ದಶಮಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಕಡಗರಾಶಿಯವರಿಗೆ ದೈವ ಬಂದು ಒಂದು ಬೊಗಸೆಯಷ್ಟು ಜಾಗ ಇಟ್ಟಿರುತ್ತೆ. ನಾನು ನೋಡಿದ್ದೇನೆ. ಒಂದು ಸೋದರರಿಂದ ಒಂದು ಸಹಕಾರವೋ ಇದ್ದರೆ ಯಾವುದೋ ರೂಪದಲ್ಲಿ ನಿಮಗೆ ದೈವ ಹಿಂದೆ ನಿಂತೇ ಇರುತ್ತೆ. ಬಟ್ ನೀವು ಇಲ್ದಿರೋದನ್ನ ಕೊರಗೋದು ಜಾಸ್ತಿ. ಇರುವುದನ್ನು ಬಿಟ್ಟು ಇಲ್ಲದಿರುವುದನ್ನ, ಹೀಗೆ ಈ ವರಹಾವತಾರ ಕೆದಕ್ತಾ ಕೆಳಗಡೆ ಹೋಗೋದು. ವಿಷ್ಣು ವರಹಾವತಾರ, ಬ್ರಹ್ಮ ಊರ್ಧ್ವಲೋಕ, ಅಧೋಲೋಕ. ವಿಷ್ಣು ಹೋದ್ರು ನಾನು ಎಷ್ಟು ಕೆದಕೊಂಡೋದ್ರು ಸಿಗ್ಲಿಲ್ಲಪ್ಪ ಅಂತ ಬಂದು ವಾಪಸ್ ಹೇಳಿದ್ರು. ಬ್ರಹ್ಮ ಸುಳ್ಳು ಹೇಳಿದ, ಅದಕ್ಕೆ ಶಾಪಗ್ರಸ್ತನಾಗಿತ್ತು. ನೀವು ಕೆದಕೋದು ಸ್ವಲ್ಪ ಜಾಸ್ತಿ. ಕೆದಕೋದು ಗೆದಕಿ ಹಾಲನ್ನ ಮೊಸರು ಹೆಪ್ಪ ಹಾಕಿ ಮೊಸರು ಮಾಡ್ಕೊಂಡು ಅದನ್ನ ಕೆದಕಿ ಒಳ್ಳೆ ಒಂದು ಬೆಣ್ಣೆ ಬರುತ್ತೆ. ಬೆಣ್ಣೆನ ಕಾಯಿಸಿ ತುಪ್ಪ ಆಗುತ್ತೆ. ಬಟ್ ಅದಿರೋಲ್ಲ ನಿಮ್ಗೆ. ಯಾಕೋ ಕಿಚ್ಕಿ 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 ಕಿಚ್ಕಿ. ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ತಗಾದೆ, ಕೋರ್ಟ್ ಸಮಸ್ಯೆ ಇದ್ರೆ ನಿವಾರಣೆ ಆಗ್ತಕ್ಕಂಥದ್ದು, ಅದರಲ್ಲೂ ಮಾತುಕತೆಯಲ್ಲಿ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಮಾತುಕತೆಯಲ್ಲಿ ಕುಳಿತುಕೊಳ್ಳಿ ಮಕ್ಕಳ. ಕುಜ 3ನೇ ಮನೆಯನ್ನು ನಾನು ನಿಜ ಹೇಳ್ತಾನೆ. ಆ ಒಂದು ಚಂದ್ರ ಸ್ವತಃ ನಕ್ಷತ್ರ, ಸೂರ್ಯ ನಕ್ಷತ್ರ, ಧನ ನಕ್ಷತ್ರ. ಆ ಸೂರ್ಯ ನಿಮ್ಮ ಮನೆಯಲ್ಲೇ ವಿಶೇಷವಾಗಿ ಕುಳಿತಿರ್ತಕ್ಕಂಥ ಭಾವ. ಯಾರೂ ನಿಮ್ಮನ್ನು ತಡೆಯಲಾರರು. ನನ್ನ ಮಾತು ಕೇಳಿ. 3ನೇ ಮನೆಯಲ್ಲಿ ಕುಜ ಬಂದ್ರೆ ವಿಜಯಂ, ವಿಕ್ರಮಂ, ವೀರ್ಯಂ, ಧೈರ್ಯಂ, ಸ್ಥೈರ್ಯಂ, ದಂಡನಾಯಕಂ. ಯಾರ ಜಾತಕದಲ್ಲಿ 3ನೇ ಮನೆಯಲ್ಲಿ ಕುಜ ಇರುತ್ತಾನೋ, ಎಕ್ಸೆಪ್ಟ್ ವೃಷಭ ಲಗ್ನಕ್ಕೆ, ಬೇರೆಯವರಿಗೆ ಯಾರಿಗಾದ್ರು, ಯಾಕಂದ್ರೆ ವೃಷಭ ಲಗ್ನಕ್ಕೆ ನೀಚ, ಅದು ನೀಚ ಸ್ಥಾನ. ಸೊ ಧೈರ್ಯ ಉಡುಗಿಸ್ಬಿಡುತ್ತೆ. ಹೋಗಲ್ಲ, ತಂಟೆ ತಕರಾರುಗಳಿಗೆ ಹೋಗಲ್ಲ. ನಮ್ಗೆ ಯಾಕೆ ಬೇಕೋ, ಇದ್ದಿದ್ದೇನೋ ಒಂದು ನಡ್ಸ್ಕೊಂಡು ಹೋಗೋಣ ದೈವ ಕೊಟ್ಟಷ್ಟು ಅನ್ನೋ ಒಂದು ಭಾವದಿಂದ ಇರುವಂತ ಭಾವ ಬಂದ್ಬಿಡುತ್ತೆ. ಅದು ಬಿಟ್ಟು ಯಾರಿಗೇ ಆಗಲಿ, ಯಾವ ರಾಶಿಗೆ ಆಗಲಿ, 3ನೇ ಮನೆಯ ಕುಜ ಬಂದು ದಂಡೆಯ ಅಂಥದ್ದೊಂದು ಶಕ್ತಿ ಕೊಟ್ಬಿಡ್ತಾನೆ. ಅಪರಿಮಿತ ಬಲ. ಕುಜನಿಗೆ 3, 6, 10, 11 ವಿಶೇಷ ಬಲ. ಅಂಥದ್ದು ಬುಧನ ಮನೆಗೆ ಬಂದಿರೋದು ಕಟಕರಾಶಿಗೆ ಒಂದು ರೀತಿ ಟೆಕ್ನಿಕಲ್ ವಿದ್ಯೆಗಳು, ಟೆಕ್ನಿಕಲ್ ಗ್ರಾಫಿಕ್ಸ್ ವಿದ್ಯೆಗಳು, ಎಡಿಟಿಂಗ್, ಡಿಸೈನಿಂಗ್, ಸ್ಕಲ್ಪ್ಚರ್ಸ್, ಶಿಲ್ಪಕಲೆ, ಚಿತ್ರಕಲೆ, ಕಲೆಗೆ ಸಂಬಂಧಪಟ್ಟಂತ ಯಾವುದೇ ವೃತ್ತಿ, ಗುಪ್ತಚರ ಇಲಾಖೆ, ಈ ಸೈಬರ್ ಕ್ರೈಮ್, ಹ್ಯಾಕಿಂಗ್ ಅಂತ ವಿದ್ಯಾಭ್ಯಾಸ, ಉದ್ಯೋಗ ಕಲಿತಿರ್ತಕ್ಕಂಥ ಒಂದು ಪ್ರಭಾವ ಇರತಕ್ಕಂಥವರಿಗೆ ವಿಶೇಷ ಬಲಪ್ರಾಪ್ತಿಯಾಗತಕ್ಕಂಥ ಒಂದು ಭಾವವಿರುತ್ತದೆ. ಬ್ಯೂಟಿಫುಲ್. ಎಸ್, ವಿಶೇಷ ಬಲಪ್ರಾಪ್ತಿ ನೆನೆಸಿರಲಾರಿರಿ. ಅಂಥದ್ದೊಂದು ನಡೆಯುತ್ತೆ. ಶುಕ್ರ ಕೂಡ ನೋಡಿ, ನಿಮಗೆ ತೊಂದರೆ ಕೊಡೋ ಶುಕ್ರ ಮಲಗಿಬಿಟ್ಟಿದ್ದಾನೆ. ಗುರು ಒಬ್ಬ ಮಲಗಿದ್ದಾನೆ, ನೀವು ಸಾಲಕ್ಕೆ ಏನಾದರೂ ಒಳಗಾಗ್ತೀರ, ಅದೊಂದಿರುತ್ತೆ. ನೀವೊಂದು ಕಡೆ, ನಿಮ್ಮ ಕುಟುಂಬ ಒಂದು ಕಡೆ, ಇಲ್ಲ ಅಮ್ಮ ಅಪ್ಪ ಒಂದು ಕಡೆ, ಗಂಡ ಒಂದು ಕಡೆ, ಇಲ್ಲ ಹೆಂಡತಿ ಒಂದು ಕಡೆ, ಇಲ್ಲ ಮಗು ಒಂದು ಕಡೆ, ವಯಸ್ಸಿಗೆ ಬಂದ ಮಕ್ಕಳಿದ್ರೆ ಅವ್ರು ಇನ್ನೊಂದು ಕಡೆ. ಅದರಿಂದ ಸ್ವಲ್ಪ ನೋವು ತಿನ್ನತಕ್ಕಂಥದ್ದು ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಕಟಕರಾಶಿಯವ್ರಿಗೆ ಯಾವಾಗಲೂ ನೋವೇ. ಸೆಟ್ಲ್ ಆಗಿಲ್ಲ, ಅವ್ರಿಗೆ ನಾನೇನು ವ್ಯವಸ್ಥೆ ಮಾಡಿಲ್ಲ, ಈ ಥರದ್ದು ಏನೋ ಒಂದು ಇಟ್ಟಿರ್ತಾನೆ. ಒಂದು ಹೆಂಡತಿದು, ಇಲ್ಲ ಗಂಡಂದು, ಇಲ್ಲ ಮಕ್ಕಳದ್ದು. ಆಮೇಲೆ ಇನ್ನೊಂದು ವಿಚಿತ್ರ ಏನಂದ್ರೆ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದವರಿಗೆ ಮಾತೃವಿನ ಸಹಯೋಗ ತುಂಬಾ ಅದ್ಭುತವಾಗಿರುತ್ತೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಮ್ಮ ಇದ್ದಾರೆ, ನಿಮಗಿಲ್ಲ.
ಏನೂ ಗೊತ್ತಿಲ್ಲ, ನಿಮ್ಮ ಗಾಂಭೀರ್ಯಕ್ಕೆ ಗಜಗಾಂಭೀರ್ಯರು ನೀವು. ಕರ್ಕಾಟಕ ಲಗ್ನ ನಿಮಗೇನೋ ಕಡಿಮೆ ಅನ್ನೋ ಥರನೇ ಕಾಣಿಸ್ತೀವಿ. ಶ್ರೀರಾಮಚಂದ್ರರು ಪಟ್ಟಾಭಿರ, ಕೌಸಲ್ಯ ದೇವಿಯ ಹುಳಿ ಹಿಂಡು ಬಿಡ್ತಲ್ಲಪ್ಪ. ಯೋಚನೆ ಮಾಡಿ ನೋಡಿ. ಸೀತಮ್ಮ ಎಲ್ಲಿ ಅಮ್ಮನ ಜೊತೆ ಇದ್ಲು, ತಾಯಿ ಜೀವ. ದ್ರೌಪದಿ ದೇವಿ ಎಲ್ಲಿದ್ಲು. ಇವೆಲ್ಲ ಒಂದು ಲೆಕ್ಕಾಚಾರಗಳು. ಸೊ ದಿಸ್ ವಿಲ್ ಹ್ಯಾಪನ್. ಸೊ ಅದಿದ್ದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಭೂಮಿ ತಗೋಬೇಕು, ಮನೆ ತಗೋಬೇಕು, ಗಾಡಿ ತಗೋಬೇಕು, ಜಾಗ ತಗೋಬೇಕು. ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಆಗಿದ್ದೀರಿ, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಬ್ಯೂಟಿಫುಲ್ ಗ್ರೋತ್ ವಿಲ್ ಹ್ಯಾಪನ್. ಬ್ಯೂಟಿಫುಲ್. ನಂತರದ 45 ದಿನವೂ ಪರವಾಗಿಲ್ಲ, ತುಂಬಾ ತೊಂದರೆ ಕೊಡೋದೇನೂ ಇಲ್ಲ. ಆಗ ಹೇಳ್ತಾನೆ. ಯಾಕಂದ್ರೆ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ನಂತರ ಈ ಒಂದು ವಿಶಾಖ ನಕ್ಷತ್ರ. ಚಿತ್ತ ಬ್ಯೂಟಿಫುಲ್, ಸ್ವಾತಿ ಸ್ವಲ್ಪ ಕಿಟಿಕಿಟಿ. ರಾಹು ಗುರುಸಾರದಲ್ಲಿದ್ದಾನೆ. ಸೊ ಸ್ವಲ್ಪ ಖರ್ಚು ವೆಚ್ಚಗಳಾಗಿ ಬರ್ಬೋದು. ಅದನ್ನ ವಿಶದವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ಏನಕ್ಕೆ ಕುಜನ ಶಕ್ತಿಯ ಬಗ್ಗೆ ತಿಳಿಸ್ತಿದ್ದೇನೆ ಅಂತ ಹೇಳಿದ್ರೆ, ಅಂದ್ರೆ ಕುಜ ಶಕ್ತಿ ಎಲ್ಲಿ TCS, ಇನ್ನೊಂದು ಎಂಪ್ಲಾಯ್ಮೆಂಟ್ ಡಿಸಾಸ್ಟರು, ಇನ್ನೊಂದು ನಡೀತಿದ್ರೆ ಎಲ್ಲಿ ಶಕ್ತಿ. 100% ಹೇಳ್ತಾನೆ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನಾದ್ರು ಸಾಲ ಮಾಡಿ ಮನೆಗಿನ್ನ ಕಟ್ತೀವಿ ಅಂದ್ರೆ ಮುಳುಗುದ್ರಿ ನೀವು. ಸಾಲ ಮಾಡೋದು ನಿಲ್ಸಿ. ಸಾಲ ಮಾಡಿ ಮನೆ ಮಾಡ್ತೇನೆ ನೋಡಿ. ಕುಜನ ಕೇಂದ್ರದಲ್ಲಿ ಗುರು ಎಲ್ಲಿದ್ದಾನೆ? ನಿಮ್ಮ ಆ ಒಂದು ಬುಧನ ಮನೆಯಲ್ಲಿ ಕೂತಿದ್ದಾನೆ. ತಲೆ ಕೆಡಿಸಿ ಬ್ಯಾಂಕ್ಗಳವರು ಲೋನ್ ಕೊಡ್ತೀವಿ, ಫಂಡ್ ಕೊಡ್ತೀವಿ, ಮನೆ ತಗೋ, ಅದು ತಗೋ. ಆ ತಪ್ಪಿಗೆ ಹೋಗ್ಬಿಡಿ. ಸಾಫ್ಟ್ವೇರ್ ಇಂಜಿನಿಯರ್ಸು, IT ಫೀಲ್ಡ್ ಅಲ್ಲಿ ಇರೋರು ಉಳಿತಾಯ ಮಾಡ್ಕೊಳ್ಳಿ. ಒಂದು ಲೀಸ್ ಮನೆಗೆ ಏನಾದ್ರು ಹೋಗಿ ಜಪ್ಪಯ ಅಂದ್ರೂ ಕೂಡ ಹೋಗ್ಲಿಕ್ಕೆ ಹೋಗ್ಬೇಡಿ. ಯು ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. 100% ಇಂಪ್ಯಾಕ್ಟ್ ಇರುತ್ತೆ. ಹುಷಾರ್. ಸೊ ಕರ್ಕಾಟಕ ರಾಶಿಗೆ ಬ್ಯೂಟಿಫುಲ್ ಆ ಒಂದು ಕುಜನ ಭಾವ, ಧನಲಾಭಂ, ನಿಮ್ಮ ಟೆಕ್ನಿಕಲ್ಲಿ ನಿಮ್ಮ ನಾಲೆಡ್ಜ್ ಎಕ್ಸ್ಪ್ಲೋರ್ ಆಗ್ತಕ್ಕಂಥದ್ದು. ಬುಧ ನಿಮ್ಗೆ ನೋಡಿ ಯೋಗಕಾರಕ 3ನೇ ಮನೆಯಲ್ಲಿ ಬಲವಾಗಿ ಕೂತಿದ್ದಾನೆ. 3ನೇ ಮನೆಯನ್ನು ನಿಮ್ಮ ಮನೆಯಲ್ಲೇ ಬಂದು ಕುಳಿತಿರ್ತಕ್ಕಂಥ ಬುಧ. ವಿಶೇಷ ಪ್ರಯಾಣಗಳನ್ನ ಮಾಡತಕ್ಕಂಥ ಸುಯೋಗವಿರುತ್ತದೆ. ವಿಶೇಷ ಪ್ರಯಾಣ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ಅದರಲ್ಲೂ ಟ್ರಾವೆಲ್ಸು, ಟೂರ್ಸು ಇದರಲ್ಲಿರ್ತಕ್ಕಂಥವರು ಒಳ್ಳೆ ಒಂದು ಸ್ವಿಂಗ್ ಆಗ್ತಕ್ಕಂಥದ್ದು. ಕುಜ ವಾಹನಕಾರಕ ಅಲ್ವಾ? ಸೂಪರ್. ಕಸ್ಟಮರ್ ಸರ್ವಿಸು, ಕಮ್ಯುನಿಕೇಶನ್ಸು ಬ್ಯೂಟಿಫುಲ್. ಬಟ್ ಸೂರ್ಯ ನಿಮ್ಮನೇಲಿದ್ದು ಸ್ವಲ್ಪ ವ್ಯಾಧಿಗಳನ್ನ, ಮನೆಯವರಿಗೂ ಹಿರಿಯರಿಗೂ, ತಂದೆ ಆರೋಗ್ಯ ನೋಡ್ಕೊಳ್ಳಿ. ಇಲ್ಲ ತಂದೆ ಸಮಾನರು, ಹೆಂಡತಿಯ ತಂದೆ, ನಿಮ್ಮ ತಂದೆ, ಗಂಡನ ತಂದೆ, ನಿಮ್ಮ ಮಾವಯ್ಯನ ಮನೆ ಬುಧ. ಸೊ ಅಲ್ಲೊಂದು ಸೋದರ ಮಾವ ಇರ್ಬೋದು, ಹೆಣ್ಣು ಕೊಟ್ಟ ಮಾವ ಇರ್ಬೋದು, ಗಂಡು ಕೊಟ್ಟ ಮಾವ ಇರ್ಬೋದು. ಅಲ್ಲೊಂದು ಎಳೆದಾಟಗಳಿರತಕ್ಕಂಥ ಭಾವವಿರುತ್ತದೆ. ಎಚ್ಚರಿಕೆ, ಅದೊಂದು ನೋಡ್ಕೊಳ್ಳಿ. ಸಣ್ಣದಾಗಿ ಶಿವನಿಗೆ ಒಂದು ಮಹಾಮೃತ್ಯುಂಜಯ ಜಪ ಮಂತ್ರ, ಅಲ್ಲೊಂದು ಅಭಿಷೇಕ, ಹಿರಿಯರ ಹೆಸರಿನಲ್ಲಿ ಏನಾದರೂ ಒಂದು ಎಳೆದಾಟ ಆಗ್ತಿದ್ರೆ ಅದೊಂದು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳು. ತೀರಾ ಭಾರ ಅನ್ನಿಸ್ತಕ್ಕಂಥ ಖರ್ಚು, ಮನೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಕುಟುಂಬಕ್ಕೋಸ್ಕರ, ಜವಾಬ್ದಾರಿಗೋಸ್ಕರ ವಿಪರೀತ ಖರ್ಚಿನ ಬಾಬತ್ತು ನೋಡ್ತಕ್ಕಂಥದ್ದಾಗುತ್ತೆ. ವಿನ ಬೇರೆ ದೊಡ್ಡ ಸಮಸ್ಯೆಗಳಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ವಾತಿ ನಕ್ಷತ್ರ ವಿಶೇಷವಾಗಿ ಕುಜ ಆ ಒಂದು ಚಂದ್ರನಿಗೆ 12ನೇ ಮನೆಯಲ್ಲಿದ್ದಾನೆ. ದೂರ ಪ್ರಯಾಣ, ಅಗ್ನಿಗಂಡಂ, ಜಲಗಂಡಂ, ಗುಡ್ಡ ಕುಸಿತ, ವಿಮಾನಗಳಿಗೆ ಸಂಬಂಧಪಟ್ಟಂಥದ್ದು, ದೊಡ್ಡ ದೊಡ್ಡ ವಾಹನಗಳು, ಟ್ಯಾಂಕರ್ಗಳು, ನೈಟ್ ಜರ್ನಿಗಳು. ಹುಡುಗರ ಕೈಗೆ ಗಾಡಿಗಳು ಕೊಡಬೇಡಿ, ಪುಟ್ಟ ಮಕ್ಕಳ ಕೈಗೆ ಗಾಡಿ ಕೊಡಬೇಡಿ, ತುಂಟು ಮಕ್ಕಳ ಕೈಗೆ ಗಾಡಿ ಕೊಡಬೇಡಿ. ಈ ಥರದ್ದಾಗ್ತಕ್ಕಂಥದ್ದಾಗುತ್ತೆ.
ಸಿಕ್ಕಾಬಟ್ಟೆ ಕುಡಿಯೋ ಅಭ್ಯಾಸ ಇರ್ತಕ್ಕಂಥವ್ರು, ಚಂದ್ರನಿಗೆ 6ನೇ ಮನೆಯ ಶನಿ ಈ ರೀತಿ ಎಳ್ಕೊಂಡು ಕುಜನನ್ನು ನೋಡ್ತಿದ್ದಾನೆ. 100% ಡ್ರಗ್ಸು, ಡ್ರಿಂಕ್ ಅಂಡ್ ಡ್ರೈವಿಂಗು ಬೇಡವೇ ಬೇಡ ಮಕ್ಕಳೇ. ನೀವು ಒಂದು ಎಂಟರ್ಟೈನ್ಮೆಂಟ್ಗೆ ಹೋಗ್ತಿದ್ದೀರಿ, ತಿನ್ನೋಕೋ ಕುಡಿಯೋಕೋ, ಇಟ್ಸ್ ಯುವರ್ ಹ್ಯಾಬಿಟ್, ಯುವರ್ ಹ್ಯಾಪಿನೆಸ್. ಹಾಗಂತ ಗಾಡಿ ತಗೊಂಡೋಗಿ ಜಾಗ್ರತೆ. ಮಕ್ಕಳ ಕಡೆ ಮಾತ್ರ ಕುಜ ಇದ್ದಾಗ ತುಂಬ ತುಂಟು ಮಕ್ಕಳ ಮೇಲೆ ಗಮನ. ಮೊನ್ನೆ ಕೂಡ ಒಂದು ತಾಯಿ ಜೀವ ಇದ್ ಮಾಡ್ತಿದ್ರೆ ಕಾಂಪೌಂಡ್ ಮೇಲೆ ಹಿಂಗೆ ಕುತ್ಕೊಂಡು ಮಗು 10ನೇ ಫ್ಲೋರಿಂದ ಬಿದ್ದ್ಬಿಟ್ಟಿದ್ದಪ್ಪ. ಶ್ರೀರಾಮಚಂದ್ರ. ಮಕ್ಕಳು ನೋಡಿ, ಸುಮ್ಮನೆ ರ್ಯಾಗಿಂಗ್ ಅಂತೆ ಆತ್ಮಹತ್ಯೆ, ಯಾರೋ ಟೀಸಿಂಗ್ ಅಂತೆ ಆತ್ಮಹತ್ಯೆ, ಯಾವುದೋ ಕೆಲಸದಲ್ಲಿ ಪರ್ಫಾರ್ಮೆನ್ಸ್ ಆಗಿಲ್ಲ ಆತ್ಮಹತ್ಯೆ, ಪ್ರಚೋದನೆ. ಕುಜ ಶನಿ ಯುವಜನಾಂಗದ ಮೇಲೆ ವಿಪರೀತ ಪ್ರಭಾವ ಬೀರತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಬೇರೆ ಬೇರೆ ಇಲ್ಲದ ಆಕರ್ಷಣೆಗಳಿಗೆ ಒಳಪಡಿಸ್ತಕ್ಕಂಥದ್ದು ಆಗುತ್ತೆ. ಜಾಗ್ರತೆ ಅಂತ ಹೇಳ್ತಾ ಮೇಷರಾಶಿ. ಚಂದ್ರ ಬ್ಯೂಟಿಫುಲಿ ಸಿಟ್ಟಿಂಗ್. ರಾಹು ಗುರು ಸಾರದಲ್ಲಿದ್ದಾನೆ, ಚೆನ್ನಾಗಿದೆ. ಗುರುವಿಗೆ ಸಂಬಂಧಪಟ್ಟಂತ ಕೆಲಸ, ಕಲಾ, ಡಾನ್ಸು, ಮ್ಯೂಸಿಕ್ಕು, ಸೈಕಾಲಜಿಸ್ಟು, ಸೆಕ್ಸ್ ಸ್ಪೆಷಲಿಸ್ಟು, ಗೈನೋಕಾಲಜಿಸ್ಟು, ಸೆಕ್ಷುವಲ್ ಡಿಸೀಸ್ಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವೈದ್ಯಕೀಯ ರಂಗ, ಭರತನಾಟ್ಯ, ಯೋಗ, ಕಲಾ ವೇದಿಕೆ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ವೃಷಭ ರಾಶಿ ಚೆನ್ನಾಗಿದೆ. ನಿಮಗೂ ಕೂಡ ಸ್ವಲ್ಪ ಅನಗತ್ಯ ಖರ್ಚು, ಪರಪುರುಷ, ಪರಸ್ತ್ರೀ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿ ಲಾಭವೂ ಉಂಟು. ಸ್ವಲ್ಪ ಹಾಗೆಯೇ ಖರ್ಚು ವೆಚ್ಚಗಳು ವಿಪರೀತವಾಗಿ ಆಗತಕ್ಕಂಥ ಒಂದು ಪ್ರಭಾವ. ಲಕ್ಷ್ಮಿ ಕೊರತೆ ಇಲ್ಲ, ಬಟ್ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಅಷ್ಟೆ. ಇನ್ನು ಮಿಥುನ ರಾಶಿ. ಪಂಚಮದಲ್ಲಿರ್ತಕ್ಕಂಥ ಒಂದು ಚಂದ್ರ ನೀವು ಮಾಡುವ ಕೆಲಸಗಳಿಗೆ ಏನೋ ಒಂದು ವಿಘ್ನವನ್ನ ತಂದಿರ್ತಾನೆ. ಏನೋ ವಿಘ್ನ, ಯಾರದೋ ವಿಘ್ನ. ನೀವು ಮಾಡಿದ್ದಲ್ಲ, ಹಾಲು ತಗೋ ಬರ್ತೀರಿ, ಅದ್ರಲ್ಲೊಂದು ಹಲ್ಲಿ ಬಿತ್ತು ಅನ್ನೋ ತರ. ಗಾಡಿ ತಗೊಂಡು ಓಡಿಸಿ ಯಾವನ ಹಾರ ನೋಡಿದು ಈ ಕಡೆ ಎಳೆದಿದ್ದು ಒಂದು ಗಾಡಿ ಟಚ್ಚು ಅನ್ನೋ ತರ. ಗಡಿಬಿಡಿಲಿ ಮರೆತು ಲೈಸೆನ್ಸ್ ಎತ್ಕೊ ಬಂದಿಲ್ಲ, ಈ ತರ ಲೇಟ್ ಆಗಿ ಹೋಗ್ತೀರಿ, ಪೆಟ್ರೋಲ್ ಮಿಸ್ ಆಗಿದೆ. ಇದು ಆಲ್ ಕೈಂಡ್ ಆಫ್ ಸ್ಟಫ್ಸ್ ವೇರಿಯೇಷನ್ಸ್ ವಿಲ್ ಹ್ಯಾಪನ್. ಲಿಟಲ್ ಕೇರ್ಫುಲ್. ಸೊ ರಾಹು ಪ್ರಭಾವದಲ್ಲಿದ್ದು, ರಾಹು ಮೂಲ ತ್ರಿಕೋಣದಲ್ಲಿರುವುದರಿಂದ ಹತ್ತಿರದಲ್ಲಿ ದುರ್ಗಾ, ಕಾಳಿಕಾ, ರಾಜರಾಜೇಶ್ವರಿ, ಗ್ರಾಮದೇವಿ, ಒಂದು ಪುಟ್ಟ ನಿಂಬೆಹಣ್ಣಿನ ದೀಪ ಹಚ್ಕೊಳ್ಳೋದು, ಗೋಪುರ ದರ್ಶನ ಮಾಡ್ಕೊಳ್ಳೋದು, ಮಹಾಮಂಗಳಾರತಿ ದರ್ಶನ ಮಾಡ್ಕೊಂಡು ಹೋಗೋದು ಒಂದು ಸಣ್ಣ ಸಮಾಧಾನ ಕೊಡುತ್ತೆ. ಇನ್ನು ಕರ್ಕಾಟಕ ರಾಶಿ. ವಿಶೇಷವಾಗಿ ಚಂದ್ರ ಸುಖಭಾವದಲ್ಲಿ ಕುಳಿತಿದ್ದಾನೆ, ಅದರಲ್ಲೂ ರಾಹು ಸಾರದಲ್ಲಿರೋದ್ರಿಂದ ಸ್ವಲ್ಪ ಭಯದಿಂದಲೇ ಇರಬೇಕಾದಂಥ ಪ್ರಭಾವ. ಏನೋ ಭಯ, ಕುಟುಂಬದ ಭಯ, ಜವಾಬ್ದಾರಿಯ ಭಯ, ಮಕ್ಕಳ ಭಯ, ಮನೆಯವರ ಭಯ, ಖರ್ಚಿನ ಭಯ. ಎಲ್ಲಿ ಕೂತಿದ್ದಾನೆ ರಾಹು? ಅಷ್ಟಮದಲ್ಲಿ ಕುಳಿತಿದ್ದಾನೆ. ಗುರು ಸಾರ. ಗುರು ಎಲ್ಲಿ ಕುಳಿತಿದ್ದಾನೆ? 12ನೇ ಮನೆಯಲ್ಲಿ. ಅವನು ಯಾರ ಸಾರದಲ್ಲಿ ಕುಳಿತಿದ್ದಾನೆ? ರಾಹು ಸಾರ. ಸೊ ಕೈಂಡ್ ಆಫ್ ಡಿಸ್ಟರ್ಬೆನ್ಸಸ್ ವಿಲ್ ಬಿ ದೇರ್. ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಎಚ್ಚರಿಕೆ, ಯಥೇಚ್ಛ ಖರ್ಚುಗಳನ್ನ ಮಾಡಿಕೊಳ್ಳತಕ್ಕಂಥ ಪ್ರಭಾವ ಇರತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ಇನ್ನು ಸಿಂಹರಾಶಿ. ಬ್ಯೂಟಿಫುಲಿ ಸಿಟ್ಟಿಂಗ್, 3ನೇ ಮನೆ, ರಾಹು ಗುರು ಸಾರ. ಸೊ ಚೆನ್ನಾಗಿದೆ. ಲಾಯರು, ಪೊಲೀಸು, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್, ಜೈಲರಲ್ಲಿ ಆಗಿದ್ದೀರಿ, ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಡಿಟೆಕ್ಟಿವ್ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ, ಪ್ರಗತಿ. ಕನ್ಯಾ ರಾಶಿ ವಿಶೇಷವಾಗಿ ಧನ ನಷ್ಟಂ, ಜಾಗ್ರತೆ. ಯಾರನ್ನೋ ನಂಬಿ ದುಡ್ಡು ಕೊಡೋದು, ಯಾವುದೋ ನಂಬಿ ವ್ಯವಹಾರ ಮಾಡಕ್ ಹೋಗೋದು, ದೂರದ್ದು ಇನ್ನೊಂದು, ಈ ಥರದ್ದೊಂದು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಸಣ್ಣ ಎಚ್ಚರಿಕೆ. ನಂಬಬೇಡಿ, ಗೊತ್ತಿಲ್ಲದ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಮರಳು ಮಾತನಾಡಿ ಇನ್ನೊಂದು ಇರ್ತಾರೆ, ನಮ್ಮ ಬಂದು ಕೊಟ್ಟವನು ಕೊಡಂಗಿ, ಈಸ್ಕೊಂಡವನು ಈರ್ಭದ್ರ ಅನ್ನತಕ್ಕಂಥ ಪ್ರಭಾವ. ಸೊ ಚಂದ್ರ ಪ್ರಭಾವಕ್ಕೆ ಎಚ್ಚರಿಕೆ, ವ್ಯವಹಾರ ಎಚ್ಚರಿಕೆ. ಕೊಡ್ಲಿಕ್ಕೆ ಹೋಗ್ಬೇಡಿ, ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ, ಸಾಲ ತಗೊಳ್ಳೋಕೆ ಕನ್ಯಾ ರಾಶಿ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಸುಖಾಧಿಪತಿ ಚಂದ್ರ, ವೃತ್ತಿಯಾಧಿಪತಿ, ದಶಮಾಧಿಪತಿ ಚಂದ್ರ. ದಶಮದಲ್ಲಿ ಬೇರೆ,
ಯೋಗಕಾರಕ ಕುಳಿತಿದ್ದಾನೆ. 100% ಇಟ್ ಇಸ್ ಅ ಬ್ಯೂಟಿಫುಲ್. ಅದರಲ್ಲೂ ಭಾಗ್ಯದಲ್ಲಿ ಶುಕ್ರ ತುಂಬಾ ಚೆನ್ನಾಗಿದೆ. ಈ ನಾಲೆಜ್ ಶೇರಿಂಗ್, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಸ್ಥೆಗಳು, ಸ್ವಂತ ಕಾರ್ಯಗಳು, ಸ್ವಂತ ಒಂದು ಸಣ್ಣ ಪುಟ್ಟ ಲೇವಾದೇವಿ, ಅಂಗಡಿ, ಒಂದು ತರಕಾರಿ, ಹೂವು, ಹಣ್ಣು, ಅಲಂಕಾರ, ಟೈಲರಿಂಗು, ಬಟ್ಟೆ ಅಂಗಡಿ, ಬೋಟಿಕ್ಕು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ವಿಶೇಷವಾಗಿ ಚಂದ್ರ 12ನೇ ಮನೆ, ಭಾಗ್ಯಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಒಳ್ಳೇದಕ್ಕೋಸ್ಕರ, ಶುಭ ಕಾರ್ಯಕ್ಕೋಸ್ಕರ, ಮನೆಗೋಸ್ಕರ, ಜವಾಬ್ದಾರಿಗೋಸ್ಕರ ವಿಪರೀತ ಖರ್ಚುಗಳಿರುತ್ತೆ ಅಷ್ಟೇ. ಒಳ್ಳೇದಕ್ಕೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಲಾಂಗ್ ಡ್ರೈವ್ ಹೋಗಬೇಡಿ. ಈ ನೆಗೆಟಿವ್ ಮಾತನಾಡುವ ವ್ಯಕ್ತಿಗಳ ಜೊತೆ ಕುಳಿತುಕೊಳ್ಳಬೇಡಿ. ಇನ್ನು ಧನುಸು ರಾಶಿ ವಿಶೇಷವಾಗಿ ಚಂದ್ರ ಲಾಭಸ್ಥಾನದಲ್ಲಿ ವಿಶೇಷವಾಗಿ ಕುಳಿತಿದ್ದಾನೆ. ಲಾಭವೇ ಇಷ್ಟಾರ್ಥ ಸಿದ್ಧಿ ಅಂತ ಹೇಳ್ತಾರೆ. ಇಷ್ಟಾರ್ಥ ಸಿದ್ಧಿ. ಗುರು ಬೇರೆ ನಿಮ್ಮನ್ನು ನೋಡ್ತಿದ್ದಾನೆ. ಯಾಕಂದ್ರೆ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಗುರು ಸಾರದಲ್ಲಿದ್ದು, ಗುರು ನಿಮ್ಮನ್ನು ನೋಡ್ತಿರೋದ್ರಿಂದ, ಶುಕ್ರನ ಜೊತೆ ಹೇಳ್ಕೊಂಡು ನೋಡ್ತಿರೋದ್ರಿಂದ ಕಲಾ ಮಾಧ್ಯಮದಲ್ಲಿದ್ದೀರ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಟ್ರಾವೆಲ್ಸು, ಟೂರ್ಸು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಅದ್ಭುತವಾದಂಥ ಪ್ರಗತಿ. ಇನ್ನು ಮಕರ ರಾಶಿ ವಿಶೇಷವಾಗಿ ಚಂದ್ರ ದಶಮದಲ್ಲಿ ಕುಳಿತಿರೋದ್ರಿಂದ ಸಪ್ತಮೇ ದಶಮ ಸ್ಥಾನ, ಬ್ಯೂಟಿಫುಲ್ ಡೇ. ವೃತ್ತಿಯಲ್ಲಿ ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ, ಟ್ರಾವೆಲ್ ಇಂಡಸ್ಟ್ರಿ, ಈವೆಂಟ್ ಇಂಡಸ್ಟ್ರಿ, ಪೊಲಿಟಿಕಲ್ ಇಂಡಸ್ಟ್ರಿ, ಜನಗಳ ನಡುವೆ ಸಂಪರ್ಕ ಇರತಕ್ಕಂಥ ಉದ್ಯೋಗ, ನಿಮಗಿರುವ ಉದ್ಯೋಗ ಸ್ಥಾನ ವಿಶೇಷ ಪ್ರಾಪ್ತಿ. ಇನ್ನು ಕುಂಭರಾಶಿ ಭಾಗ್ಯದಲ್ಲಿ ಕುಳಿತಿರ್ತಕ್ಕಂಥ ಒಂದು ಚಂದ್ರ ಒಂಚೂರು ನಿಮ್ಮ ಕಾರ್ಯಗಳಲ್ಲಿ ಕಿರಿಕಿರಿ ಬರ್ತವೆ. ಏನೋ ಒಂದು ಅಪವಾದಗಳು, ಅವಮಾನಗಳು, ಒದ್ದಾಟಗಳು, ಎಳೆದಾಟಗಳು, ಕಮಿಟ್ಮೆಂಟ್ಗಳು, ಕಿರಿಕಿರಿಗಳು ಆಗತಕ್ಕಂಥ ಪ್ರಭಾವ. ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ದೇವಿ ಆರಾಧನೆ, ಒಂದು ಪುಟ್ಟದಾಗಿ ಹೊಸ್ಲಲ್ಲಿ ದೀಪ, ತುಳಸಿ ಗಿಡಕ್ಕೆ ದೀಪ. ಇವತ್ತು ಬೆಳಿಗ್ಗೆ ತಿಂಡಿ ಮಾಡ್ತಿದ್ದಾಗೆ ಒಂದು ಬೊಗಸೆ ತಿಂಡಿ ತೆಗೆದು ಯಾರಾದರೂ ಕೆಲಸದವರಿಗೆ, ನಿಮಗಿಂತಲೂ ಕೆಳಗಡೆ ಇರ್ತಕ್ಕಂಥವರಿಗೆ ಆ ಭೋಜನವನ್ನ ಕೊಡ್ತಕ್ಕಂಥದ್ದು ಮಾಡಿ ಈ ನೆಗೆಟಿವ್ಸ್ ದೂರ ಆಗುತ್ತೆ. ಇನ್ನು ಮೀನರಾಶಿ ಅಷ್ಟಮದಲ್ಲಿ ಕುಳಿತಿರ್ತಕ್ಕಂಥ ಒಂದು ಚಂದ್ರ ಏನಾದ್ರೂ ಒಂದು ಅನಾರೋಗ್ಯಕಾರಕವಾದಂಥ ವಿಚಾರ ಕೇಳೋದು, ಮಾತು ಕೇಳೋದು, ಸ್ವಲ್ಪ ಅನಾರೋಗ್ಯ ಆಗ್ತಿರಿ. ತಲೆ ಕೆಡ್ಸೋದು, ಬುದ್ಧಿ ಕೆಡ್ಸೋದು, ಮನಸ್ಸು ಕೆಡೋದು, ನಿದ್ರಾಹೀನತೆ ಸಮಸ್ಯೆ ಆಗೋದು, ಬಾಯಿ ಹುಣ್ಣಾಗೋದು, ಮೂಗು ಕಟ್ಕೊಳ್ಳೋದು, ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಯೂರಿನರಿ ಇನ್ಫೆಕ್ಷನ್, ಮೋಷನ್ ಇನ್ಫೆಕ್ಷನ್, ಸ್ವಲ್ಪ ನೋಡಿಕೊಂಡು ಗಂಟಲ ಇನ್ಫೆಕ್ಷನ್, ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತಕ್ಕಂಥದ್ದು ನೋಡಿ. ಚಂದ್ರ ಅಷ್ಟಮದಲ್ಲಿ ಬೇರೆ ಇರೋದ್ರಿಂದ ರಾಹು ಸಾರ ಇಲ್ಲದಿದ್ದಂಥ ಒಂಥರ ಮಾನಸಿಕ ಒತ್ತಡ ಆಗುತ್ತೆ. ದೇವಿ ಆರಾಧನೆ, ದೇವಿ ಪೂಜೆ, ದೇವಿ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮನಸ್ಸಿನಲ್ಲೇ ಒಂದು ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ ಇದನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.